ಸಮಸ್ಯೆ ಹೇಳೋದಲ್ಲ. ಅದು ನಿಮ್ಮದು ಪರ್ಟಿಕ್ಯುಲರಾಗಿ ಇದೇ ವಿಚಾರಕ್ಕೆ ಇರಲಿ ಅಂತ ನನ್ನೊಂದು ಅಭಿಲಾಷೆ ಅಷ್ಟೇ. ಒಂದು ಹತ್ರ ಒಂದು CC ಕ್ಯಾಮ್ರಾ ಒಂದು 2 ನಿಮಿಷ ಎಲ್ಲ ದಲಿತ ಮುಖಂಡರು ಅಪರಾಧ ಚಟುವಟಿಕೆ ಹಿಂದ್ಗಡೆ ಎಲ್ಲ ಹೊರಬಿಟ್ಟಿದ್ದಾರೆ, ಗ್ಲಾಸ್ ಎಲ್ಲ ಪೊಲೀಸ್ ಹಾಕಿದ್ರೆ ಭಯ ಇರ್ತದೆ ಅಂತ ಸರ್. ಹಾಂ, ಪೊಲೀಸ್ ಇಲಾಖೆದ್ದು ಹಾಕಿದ್ರೆ ಭಯ ಇರ್ತದೆ. ಅದು ಹಾಕಿದ್ರೆ ಅಲ್ಲಿಂದ ನಾವು ಮಾನಿಟರ್ ಮಾಡೋಕ್ಕೆ ವೈಫ್ ಸಿಸ್ಟಮ್ ದೂರ ಇವೆಲ್ಲ ವೈಫೈ ಬಂದಿದೆ. ಟಿವಿ ನಡಬೇಕಲ್ಲ, ಹೋಗೋದ ಮಾತಾಡ್ತಾರೆ కాదు అది వచ్చే వరకు ఓవరాల్గా మాట్లాడే చెప్పాను. ಅದು ಗೊತ್ತಿಲ್ಲ 6 ಗಂಟೆ ಹೋಗಿ ಸ್ಟಾರ್ಟ್. ನಮ್ಮ ಗುಟ್ಟಳ್ಳಿ ಬಂಗಾರಪ್ಪನ ಕೇಳಿ ಬೋಗಿ ಇದ್ದೆ ಸರ್, ಒಂದು 7 ಜನ ಸತ್ತೋಗಿ ಕಿಡ್ನಿ ಫೇಲ್ ಆಗಿ ಆಗುತ್ತೆ. ಅಲ್ಲಿ ಬಿಟ್ಟರೆ ಇಲ್ಲಿ ಕುಡಿತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಏನಾಗಿದೆ ಸಾಲ ಕೊಡ್ತಾರೆ, ಬುಕ್ ಇಟ್ಕೊಂಡು ಸಾಲ ಕೊಡ್ತಾರೆ. ವಾರವರೆಗೂ ಗಾರೆ ಕೆಲಸಕ್ಕೂ ತರಕಾರಿ ಕೆಲಸ ಕೊಡಲ್ಬೇಡ ಎಲ್ಲ ಒಂದೇ ಸತ್ತು ಇಸ್ಕೊಳ್ತಾರೆ. ಅಲ್ಲಿ ಕಂಟ್ರೋಲ್ ಮಾಡಿ ಇಲ್ಲಿ ಬರಲ್ಲ, ಸಾಲ ಕೊಡಲ್ಲ. ಇಲ್ಲಿ ಸಾಲ ಕೊಡಲ್ಲ. ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ರೆಡಿ ಆಗಿ ಟೋಲ್ ಗೇಟಿಂದ ನಮ್ಮ ಒಳ್ಳೆ ಬೆಟ್ಟಂಗಿ ಎಲ್ಲ ಪೆಟ್ಟಿಗೆಗಳು ರಸ್ತೆ ಬದಿ ಇರ್ತವೆ, ಎಲ್ಲ ಪೆಟ್ಟಿಗೆಗಳು. ಅದೊಂದು ನಾವು ಈ ಒಂದು ಸಭೆನ ಕರೆದಿದ್ದೀವಿ. ದಯಮಾಡಿ ತಮ್ಮ ಸಮುದಾಯಕ್ಕೆ ಸೀಮಿತವಾಗಿರಲಿ ಅಂತೇಳಿ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಸಭೆನ ಈಗ ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತೀನಿ. ಧನ್ಯವಾದಗಳು. ಕೂತ್ಕೊಳ್ಳಿ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ನಾನು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ತಡವಾಯಿತು. ಕಾರಣ ಅಂದರೆ ಇವತ್ತು ನಮಗೆ ಶುಕ್ರವಾರ ದಿವಸ ಪೆರೇಡ್ ಅಂತ ಇರುತ್ತೆ. ಆ ಪೆರೇಡ್ ಮಾಡಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗಿ ಸ್ನಾನಗೀನ ಮಾಡ್ಕೊಂಬರೋದು ಇಷ್ಟೊತ್ತಾಯಿತು. ಅದಕ್ಕಾಗಿ ತಮ್ಮಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ತಾವು ತಮ್ಮ ಸಮಸ್ಯೆ ಯಾರ್ಯಾರ್ದಿದೆ ತಮ್ಮ ಹೆಸರನ್ನು ಹೇಳಿಬಿಟ್ಟು ತಮ್ಮ ಸಮಸ್ಯೆನ ಹೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ತಮ್ಮ ಹೆಸರನ್ನ ಹೇಳಿ ತಮ್ಮ ಸಮಸ್ಯೆನ ಹೇಳಿ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತುಮಕೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು. ಇವತ್ತೇನಾಗ್ತಾ ಇದೆ ಅಂದರೆ ಪಾವಗಡ ತಾಲೂಕಿನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ SC ST ಕುಂದುಕೊರತೆ ಸಭೆ ಮಾಡಿದಾಗ ಪರಿಶಿಷ್ಟ ಪಂಗಡದ ST ಮುಖಂಡರುಗಳನ್ನ ಸಭೆಗೆ ಕರೀತಾ ಇಲ್ಲ. ದಯವಿಟ್ಟು ಮುಂದಿನ ಮೀಟಿಂಗ್ಗಳಲ್ಲಿ ಅದನ್ನು ಕರೆಯೋಂಥ ಒಂದು ವ್ಯವಸ್ಥೆ ಮಾಡಬೇಕು. ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸಂಘ ಸಂಸ್ಥೆಗಳ ಮುಖಂಡರು ಯಾರಿದ್ದಾರೆ, ಈ ಸಮಾಜದ ಮುಖಂಡರು ಯಾರಿದ್ದಾರೆ ಅವ್ರಿಗೆ ತಿಳಿಸೋವಂಥ ಒಂದು ವ್ಯವಸ್ಥೆ ಮಾಡೋಕ್ಕೆ ಇದು ಮಾಡಿ. ಕೂತ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಲೇ ನಿಮ್ಮ ಎದುರುಗಡೆನೇ ನಾವು ನಿರ್ದೇಶನ ಇರ್ತೀವಿ. ನನಗೆ ಸೇರ್ತಕ್ಕಂಥ ಪಾವಗಡ, ಅರಸೀಕೆರೆ, ತಿರುಮಣಿ ಮತ್ತು ON ಹೊಸಕೋಟೆ ಠಾಣೆ ಎಲ್ಲ ಸಬ್ ಇನ್ಸ್ಪೆಕ್ಟ್ರು ಇಲ್ಲಿನೇ ಇದ್ದಾರೆ. ಇನ್ನು ಮುಂದೆ ಗೊತ್ತಾಯ್ತಂದ್ರಪ್ಪ, ನೀವು ಯಾರು ಏನು SC ST ಸಮುದಾಯದವ್ರದ್ದು ಮೀಟಿಂಗ್ ಕರೆದವಾಗ ನೀವು ST ಜನಾಂಗದವ್ರನ್ನ ಕರೀತಾ ಇಲ್ಲ ಅಂತ ಅವ್ರು ನೇರವಾಗಿ ಆರೋಪ ಮಾಡ್ತಾಯಿದ್ರು. ಗೊತ್ತಾಯ್ತಲ್ವಾ? ಆ ಸಮಾಜದ ಮುಖಂಡರು ಕೂಡ ಸಭೆಗೆ ಕರಿಬೇಕು. ಗೊತ್ತಾಯ್ತಲ್ವಾ? ಇವಾಗಲೇ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇದುವರೆಗೆ ಹಾಗೆ ಹೋದ್ರೆ ಆಗೋಯ್ತು. ಇನ್ನು ಮುಂದಿನ ಸಭೆಗಳಲ್ಲಿ SC ಮತ್ತು ST ಎರಡೂ ಸಮುದಾಯದವ್ರನ್ನೂ ಕರಿಬೇಕು. ಅವ್ರ ಕುಂದುಕೊರತೆ ಏನಂತ ಕೇಳಬೇಕು. ಗೊತ್ತಾಯ್ತಲ್ವಾ? ಅದಕ್ಕೆ ನಾನು ಇಲ್ಲಿನೇ ಡೈರೆಕ್ಷನ್ಸ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇದೆಯಾ? ಬೇರೆ ಸಬ್ಜೆಕ್ಟ್ ಏನಿದೆ ಅದೇ ತಾನೇ ಮಾತಾಡ್ತೀನಿ. ಕೂತ್ಕೊಳ್ಳಿ. ಆ ವಿಚಾರದಲ್ಲಿ ಸಾಮಾನ್ಯವಾಗಿ ಇಡೀ ಪಾವಗಡ ತಾಲೂಕಿಗೆ ಗೊತ್ತಿರೋಂಥ ವಿಚಾರ. ಅದು ಗಣಪತಿನ ತಗೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಅದು SC ಸಮಾಜದವರು ಮೊದಲೇ ಮೆರವಣಿಗೆನ ಹೊರಟ್ಕೊಂಡು ತಗೊಂಡು ಹೋಗ್ತಾರೆ. ಗಣಪತಿ ಮೆರವಣಿಗೆ ತೊಗೊಂಡೋಗಿ ಎಲ್ಲ ಕುಣ್ಕೊಂಡು ಇದು ಮಾಡಿಕೊಂಡು ಆ ಪಂಚಾಯತಿ ಮುಂಭಾಗದಲ್ಲಿ ಕುಣಿತ ಇದು ಮಾಡ್ತಾ ಇರ್ತಾರೆ. ಆ ನಂತರದಲ್ಲಿ ಇವರು ST ಜನಾಂಗದವರು ಕೂಡ ಒಂದು ಗಣಪತಿನ ಕೂರಿಸಿರ್ತಾರೆ, ಅವರು ಕೂಡ ತೊಗೊಂಡ್ಬರ್ತಾರೆ. ಗೊತ್ತಾಯ್ತಲ್ಲ? ಆ ಸಂದರ್ಭದಲ್ಲಿ ಇವರಿಗೂ ಅವರಿಗೂ ಮಾತಾಗ್ತೈತೆ, ನಾವು ಇಲ್ಲಿ ಬಿಡಲ್ಲ, ನಾವು ಬಿಡ್ತೀವಿ, ನಾವು ಬಿಡಲ್ಲ ಆಯ್ಕೆ ಅಂತ ಬಿಟ್ಟು ಗಲಾಟೆ ಮಾಡಿಕೊಂಡು ಅವತ್ತಿನ ದಿನ ಗಣಪತಿನ ಇವರು SC ಸಮುದಾಯದವರು ಅಲ್ಲೇ ಪಂಚಾಯತಿ ಆಫೀಸ್ ಮುಂಭಾಗನೇ ಇಳಿಸ್ಬಿಟ್ಟು ನಾವು ಮೆರವಣಿಗೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡ್ಕೊಂಡು ಹೋಗಿದ್ರು. ತದನಂತರ ನಾವು ಬೆಳಿಗ್ಗೆ ಈ ಪಾವಗಡ ರೂರಲ್ ಇನ್ಸ್ಪೆಕ್ಟರ್ ಅವತ್ತು ಇದ್ದಿರಲಿಲ್ಲ. ಅವತ್ತೆಲ್ಲ ಕೋರ್ಟಿಗೆ ಇಲ್ಲಿಗೆ ಹೋಗಿದ್ರು. ಕೇಳಿ ಆಮೇಲೆ ನಿಮ್ಮನ್ನು ಎಲ್ಲರನ್ನೂ ನಾವು ಕರೆಸಿದ್ವಿ. ಪಾವಗಡ ಟೌನ್ ಇನ್ಸ್ಪೆಕ್ಟ್ರು, ನಾವು ಮತ್ತು ನಮ್ಮ ಅಡಿಷನಲ್ SP ಖಾದರ್ ಸಾಹೇಬ್ರು ಅಂತೇಳಿ ಬಂದಿದ್ರು. ಗೊತ್ತಾಯ್ತಲ್ಲ? ಕರೆದ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲರಿಗೂ ಬುದ್ಧಿವಾದ ಹೇಳಿ ಅವ್ರನ್ನ ಅಲ್ಲಿ ಹೋಗೋದಕ್ಕೆ ಬೇಡ. ಆಮೇಲೆ ಅವ್ರದ್ದು ಏನು ಅಂತೇಳಿದರೆ ನಮಗೆ ಕಟ್ಟಿಂಗ್ ಶಾಪಿಗೆ ಹೋದರೆ ಕಟ್ಟಿಂಗ್ ಮಾಡಲ್ಲ ಅಂತ ಹೇಳಿ, ಆಮೇಲೆ ಅಲ್ಲಿ ಒಂದು ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಕೂರ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ಗೊತ್ತಾಯ್ತಲ್ಲ? ಅದು ಈಗಿನ ಕಾಲದಲ್ಲಿ ಆ ಥರದ್ನೆಲ್ಲ ನಾವು ಯಾರು ಕೂಡ ಒಪ್ಪೋದಿಲ್ಲ. ಗೊತ್ತಾಯ್ತಲ್ವ? ಕಟ್ಟಿಂಗ್ ಶಾಪಿಗೆ ಹೋದ್ರು ಕಟ್ಟಿಂಗ್ ಮಾಡೋಕ್ಕೂ ಅವನಿಗೆ ಇಷ್ಟ ಇಲ್ಲ ಅಂದರೆ ಬಾಗಿಲು ಹಾಕೊಂಡು ಹೊಂಟೋಯ್ತಾ ಇರ್ಬೇಕು. ನಾನು ಅವ್ರಿಗೆ ಮಾಡಲ್ಲ ಇವ್ರಿಗೆ ಮಾಡ್ತೀನಿ ಅಂತೇಳಿ ತಾರತಮ್ಯ ಮಾಡಿದರೆ 100% ಅವನ ಮೇಲೆ ಕೂಡ ಕೇಸ್ ಮಾಡ್ತೀವಿ. ಗೊತ್ತಾಯ್ತಲ್ವ?
ಆ ನಂತರದಲ್ಲಿ ಅವರು ಏನು ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕತ್ತಿ ಹಿಡ್ಕೊಂಡು ಜಳಪಿಸಿದ್ರು ಅಂಥೇಳಿ ಗೊತ್ತಾಯ್ತಲ್ವಾ, ಕತ್ತಿ ಹಿಡ್ಕೊಂಡು ಜಳಪಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಪೊಲೀಸ್ನವರು ಸೋಮೋಟ ಕೇಸನ್ನು ಮಾಡಿದ್ವಿ ಗೊತ್ತಾಯ್ತಲ್ಲ. ಆ ಸೋಮೋಟ ಕೇಸನ್ನು ನೀವೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮೇಲ್ಪಟ್ಟ ಅಧಿಕಾರಿಗಳು ತಿಳಿಸಿರೋದ್ರಿಂದ ಅದನ್ನು ನಮ್ಮ ಹಂತದಲ್ಲಿ ಅದನ್ನು ರಿಪೋರ್ಟ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಅದನ್ನ ಹಂಗೆ ಇಟ್ಕೊಂಡಿದ್ದೀವಿ. ನಾವು ಯಾರಿಗೂ ಏನು ತೊಂದರೆನೂ ಮಾಡಿಲ್ಲ, ಏನೂ ಮಾಡಿಲ್ಲ ಗೊತ್ತಾಯ್ತಲ್ವ. ಅದು ಏನು ನಾವು FIR ಮಾಡಿದ್ದೀವಿ ಅದು ಅಲ್ಲಿಗೆ ಶಾಂತವಾಗಿದೆ, ಮುಂದೆ ಏನೂ ಆಗೋದಿಲ್ಲ ಗೊತ್ತಾಯ್ತಲ್ವ. ಅದು ತಮ್ಮ ಬೇರೆ ಪಟ್ಟ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಒಳ್ಳೇದು ಮಾಡ್ತೀವಿ, ಅದಕ್ಕೂ ಸಮಯ ಬೇಕು. ನೀವು ಹೇಳಿದ ತಕ್ಷಣ ಒಂದೇ ದಿನಕ್ಕೆ ಹಾಕ್ಲಿಕ್ಕೆ ಆಗಲ್ಲ, ಅದಕ್ಕೆ ಟೈಮ್ ಬಾಂಡ್ ಅಂತ ಇರುತ್ತೆ. ಟೈಮ್ ಬಾಂಡಲ್ಲಿ ನಾವು ಹಾಕಿ ಕೇಸ್ ಬೇಕಾದ್ರೆ ಅರ್ಧ ಗಂಟೆಗೆ ಹಾಕ್ಬೋದು. ಅದೇ ನೋಡಿ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬೀನೋ ಸೀನೋ ಏನು ಮಾಡ್ಬೇಕಂದ್ರೆ ಟೈಮ್ ಬೇಕು, ಅದನ್ನ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ವಿ, ಮಾಡಿಕೊಡ್ತೀವಿ. ನೆಕ್ಸ್ಟ್ ಮತ್ತೆ ಬರ್ಕೊಳ್ತಾ ಇದ್ದೀರಪ್ಪ, ಅವ್ರ ಹೆಸರು ಬರ್ಕೊಂಡು ಅವ್ರು ಏನು ಸಮಸ್ಯೆ ಹೇಳ್ತಾರೆ. 3 ತಿಂಗಳಿಂದ ಕಾಲೋನಿಗೆ ಒಂದಿಬ್ರು ಯಾರೋ ಅನಾಥಿಕ ಬರ್ತಾ ಇದ್ದಾರೆ. ಎಲ್ಲಿ ಯಾವ ಕಾಲೋನಿಗೆ? SC ಕಾಲೋನಿ. ಅವರ ಪೊಲೀಸ್ ಮೀಟಿಂಗಲ್ಲಿ ವೈರ್ಲೆಸ್ ರಾತ್ರಿ ಯಾವಂತ ಗೊತ್ತಿಲ್ಲ, ಬಾಗಿಲು ಹೊಡಿತಾರೆ, ಬಾಗಿಲು ತೆಗೆದು ನೋಡಿದ್ರೆ ಇರಲ್ಲ, ಓಡೋಗ್ತಾರೆ. ಈ ವಿಚಾರ 2-3 ಸಲ ಮೀಟಿಂಗಲ್ಲಿ ತಿಳಿಸಿ. ಅದನ್ನು ಕೂಡ CC ಕ್ಯಾಮ್ರಾದ ವ್ಯವಸ್ಥೆನ ಪಂಚಾಯತಿಯವರು ಮಾಡಬೇಕು ಗೊತ್ತಾಯ್ತಲ್ವಾ. ಪಂಚಾಯತಿಯವರು ಮಾಡಬೇಕು. ಇಲ್ಲಿ ನಮ್ಮ ಪಾವಗಡ ಟೌನಲ್ಲಿ ಆದರೆ ನಾವು ತಹಸೀಲ್ದಾರಿಗೆ ಹೇಳ್ತೀವಿ, ಗ್ರಾಮೀಣ ಭಾಗದ ಮಧ್ಯದು ಅಂಗಡಿ ಇದಾವ ಅಥವಾ ಪೆಟ್ಟಿ ಅಂಗಡಿನ? ಪೆಟ್ಟಿ ಅಂಗಡಿ ಅಲ್ವಾ ನೀವು ಹೇಳ್ತಾ ಇರೋದು? ಎಕ್ಸೈಜ್ನವ್ರು ಬಂದಿದ್ದಾರಾ? ಇದ್ದಾರಾ? ಮಾತಾಡ್ತಿದ್ದೀರಾ? ಇಲ್ಲ ಬಿಡಿ, ಕುಡುಕರ ಹಾವಳಿ ಅದು ಹೇಳಬಾರ್ದು. ಅದನ್ನ ಕುಡ್ಕೊಂಡವಾಗ ಮುಗಿದೋಯ್ತು. ನೀವು ಲೀಡ್ರು ಲಕ್ಕಿಲ್ಲ, ಹುಡುಗರು ಲಕ್ಕಿಲ್ಲ, ಗಂಡಸರು ಲಕ್ಕಿಲ್ಲ, ಹೆಣ್ಣು ಮಕ್ಕಳು ಲಕ್ಕಿಲ್ಲ. ಕುಡುಕರು ಏನಕ್ಕಂದ್ರೆ ಒಳಗಡೆ ಪರಮಾತ್ಮ ಇರ್ತಾನೆ ಗೊತ್ತಾಯ್ತಲ್ವಾ. ಪರಮಾತ್ಮನ ಆಟ ಅದು ಗೊತ್ತಾಯ್ತಲ್ಲ. ಅದು ಏನಾಗ್ತೈತೆ ಅಂದ್ರೆ ನಮಗೆ ಇಂತಿಷ್ಟು ಪ್ರಮಾಣ ಇರಬೇಕು ಅಂತ ಇರುತ್ತೆ. ಅದನ್ನು ಅಂಗಡಿನ ಚೆಕ್ ಮಾಡಕ್ಕೆ ಹೋಗ್ತಾರೆ, ಒಂದೇ ಕ್ವಾರ್ಟರ್ ಸಿಗ್ತದೆ. ಟೆಟ್ರಾ ಪ್ಯಾಕಲ್ಲಿ ಇರುತ್ತಲ್ಲ, ಅಂಥವು ಟೆಟ್ರಾ ಪ್ಯಾಕಲ್ಲಿ 10-15 ಇರ್ಬೇಕು ನಮಗೆ ಗೊತ್ತಾಯ್ತಲ್ವಾ. ಇನ್ನೂ ಜಾಸ್ತಿ ಇದ್ರೆ 5 ಲೀಟರ್ ಆಗುತ್ತೆ. ಅವ್ರೇನು ಮಾಡ್ತಾರೆ, 1 ಪ್ಯಾಕೆಟ್ನು N ಪ್ಯಾಕೆಟ್ನು ಇಟ್ಕೊಂತಾರೆ. ಅದನ್ನ ನಾವು ಕೇಸ್ ಮಾಡೋಕ್ಕಲ್ಲ, ಸುಮ್ಮನೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೇಕಾದ್ರೆ ತಾಲೂಕಲ್ಲಿ ಯಾವ ಅಂಗಡಿ ಕೈ ಹಾಕಿದ್ರು 5 ಲೀಟರ್ 10 ಲೀಟರ್ ಸಿಗುತ್ತೆ. ಪ್ಯಾಕೆಟ್ ಸಿಗಲ್ಲ. 5 ಲೀಟರ್ 10 ಲೀಟರ್ ಎಲ್ಲಿ ಪೆಟ್ಟಿ ಅಂಗಡಿ ಅಂತ ನಿಮ್ಮ ಊರಿನಲ್ಲಿ ಎಲ್ಲೆಲ್ಲಿ ಇದೆ ಅದು ಎಲ್ಲ ಅಂಗಡಿನಲ್ಲೂ ಕಂಪಲ್ಸರಿ ಆಗಿ 300 ರೂಪಾಯಿ ಸಿಗುತ್ತೆ. ಈ ಥರ ಲಾಭ ಮಾಡ್ಲಿಕ್ಕಾಗಿ ಏನು ಮಾಡ್ತಾರೆ, ಯಾರು ಕುಡಿಲಿ ಯಾರು ಹಾಳಾಗಲಿ ಅವ್ರಿಗೆ ಲಾಭ ಬಂದ್ರೆ ಸಾಕು, ಅವ್ರ ಜೀವನ ನಡೆದ್ರೆ ಸಾಕು ಅಂತ ಮಾಡ್ತಾರೆ ಗೊತ್ತಾಯ್ತಲ್ವ. ನೋಡಿ, ಈ ವಿಚಾರದಲ್ಲಿ ನಾನು ನಿಮ್ಗೆ ಹೇಳ್ಬೇಕು ಅಂದರೆ, ನನಗೆ ಮಧುಗಿರಿ ಸಬ್ ಡಿವಿಷನಿಗೆ ಸೇರ್ತಕ್ಕಂಥ ವ್ಯಾಪ್ತಿಗೆ ಮಧುಗಿರಿ, ಬಡೋನಹಳ್ಳಿ, ಕೊಡಿಗೇನಹಳ್ಳಿ, ಮಿಡಿಗೇಸಿ, ಕೊರಟಗೆರೆ, ಕೊಳಾಲ, ಪಾವಗಡ, ಹೊಸಕೋಟೆ, ಅರಸೀಕೆರೆ, ತಿರುಮಣಿ 10 ಪೊಲೀಸ್ ಸ್ಟೇಷನ್ ನನ್ನ ವ್ಯಾಪ್ತಿನಲ್ಲಿ ಸೇರೋದಕ್ಕೆ ನಾವು ಈ ವರ್ಷದಲ್ಲಿ 1800 ಕೇಸು ನಾವು ಹಾಕಿದ್ವಿ ಪೊಲೀಸ್ನವ್ರು. ಎಷ್ಟು ಕೇಸ್ ಹೇಳಿ? ಇಷ್ಟು 10 ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇದೇ ಎಣ್ಣೆ ಅಂಗಡಿ ವಿಚಾರದಲ್ಲೇ 1800 ಕೇಸನ್ನು ನಾವು ಹಾಕಿದ್ವಿ ಗೊತ್ತಾಯ್ತಲ್ವಾ. ಇಷ್ಟೆಲ್ಲ ನಿಧಾನ ತಗೋಬ. ನಮ್ಮ ಪೊಲೀಸರ ಬರ ಹಿಡ್ಕೊಬರ ಅಲ್ಲಿ ಅಲ್ವಾ, ಅಷ್ಟು ಸೀಜ್ ಮಾಡ್ತೀವಿ ನಾವು. ಬೆಳಿಗ್ಗೆ ಹೋಗಿ ಹಿಡ್ಕೊಂಬಂದ್ರೆ ಮತ್ತೆ ಸಾಯಂಕಾಲಕ್ಕೆ ಮತ್ತೆ ಪುನಃ ಮಾಡ್ತಾ ಇರ್ತಾರೆ ಗೊತ್ತಾಯ್ತಲ್ವಾ. ಆ ವ್ಯವಸ್ಥೆನ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಜನರಲ್ಲಿ ಅವೇರ್ನೆಸ್ ಬರಬೇಕು. ಜನರಲ್ಲಿ ಅವೇರ್ನೆಸ್ ಬಂದೊತ್ತು ನಾವು ಪೊಲೀಸ್ ಇಲಾಖೆ ಆಗಲಿ, ಎಕ್ಸೈಸ್ ಇಲಾಖೆ ಆಗಲಿ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಗೊತ್ತಾಯ್ತಲ್ವಾ. ಅವ್ರಿಗೇನಾಗುತ್ತೆ, ಈಗ ಒಂದು ವೈನ್ ಶಾಪಿಗೆ ಹೋಗ್ಬೇಕು ಅಂದರೆ ಒಂದು 2 ಕಿಲೋಮೀಟ್ರು, 3 ಕಿಲೋಮೀಟ್ರು ಅಥವಾ ಒಂದು 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಹೋಗೋದಕ್ಕಿಂತ ದೂರ ಆಗುತ್ತಲ್ಲ, ಇಲ್ಲೇ ಸಿಗುತ್ತೆ ಪೆಟ್ಟಿ ಅಂಗಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಮನ್ನಾಗಿ ತೊಗೊಳ್ತಾರೆ, ಕುಡಿತಾರೆ. ನಾನು ನನ್ನ ವ್ಯಾಪ್ತಿನಲ್ಲಿ 1800 ಕೇಸ್ ಬರೀ ಎಣ್ಣೆ ವಿಚಾರದಲ್ಲಿ ಹಾಕಿರ್ತಕ್ಕಂಥ ಕೇಸ್ ಇದೆ ಗೊತ್ತಾಯ್ತಲ್ಲ.
ಈಗ ನೀವೇನು ಹೇಳ್ತಾ ಇದ್ದೀರಿ ಗೊತ್ತಾಯ್ತಲ್ಲ, ಇನ್ನು ಮುಂಬರುವ ದಿನ ಕೂಡ ನೀವು ನಿಮ್ಮ ಒಂದು ಇದರಲ್ಲಿ ಟ್ರೈ ಮಾಡಿದ್ರೆ ಭಾಷೆಯಲ್ಲಿ ಮಾಡಿದ್ರೆ ಖಂಡಿತ ಇಲ್ಲ. ನೀವು ಯಾರು ಪ್ರಶ್ನೆ ಮಾಡಕ್ಕೆ ನಮ್ಮ ದುಡ್ಡು ನಮ್ಮ ಅದಲ್ಲ, ನೀವು ಕೇಳಿದ್ದಾರಲ್ಲ, ನಿಮ್ಮ ಹತ್ರ ಜಗಳ ಆಡ್ತಾರೆ. ಅದೇ ನಾವು ಕಾಕಿ ಬಟ್ಟೆ ಕೇಳಿದ್ರೆ ಮುಚ್ಕೊಂಡಿರ್ತಾರೆ, ಗೊತ್ತಾಯ್ತಲ್ಲ. ನೀವು ಕೇಳಲಿಕ್ಕೆ ಆಗಲ್ಲ, ನಿಮ್ಮ ಹತ್ರ ಜಗಳ ಆಡ್ತಾರೆ, ನೀವು ಮಾತಾಡ್ಲಿಕ್ಕೆ ಆಗಲ್ಲ. ಸನ್ನದ್ಧರ ಮೇಲೆ ಕೇಸ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇಲ್ಲೆಲ್ಲ ಎಲ್ಲ ಕೇಳಿ ಮಾರಾಟ ಮಾಡೋರ ಮೇಲೆ ಹಾಕ್ತೀನಿ ಹಾಕ್ತೀರಾ, ಸನ್ನದ್ಧರ ಮೇಲೆ ಹಾಕಿಸ್ತೀನಿ. ಅಲ್ಲ ಈಗ ತಾವ್ ಹೇಳಿದ್ರೆ ಕೇಸ್ ನಿಲ್ಲಲ್ಲ ಅಂತ, ಕೇಸ್ ನಿಲ್ಲ ಬೇಡ ಸರ್, ಬೇಡ ಅವ್ರ ಮೇಲೆ ಹಾಕ್ಬೇಡ, ಕೇಸ್ ನಿಲ್ಲ ಬೇಡ, ಸನ್ನದ್ಧರ ಮೇಲೆ ಹಾಕಿ ಸರ್ ಅವನು. ಮಾತಾಡೋದು ಕೇಳಿ. ಈಗ ನಮ್ಮಲ್ಲಿ ಏನು ಪಾವಗಡ ಮೇಲೆ ಈ ತರದ ಕೇಸ್ ಆಗಿದೆ, ಆ ಕೇಸಲ್ಲಿ ಚಾರ್ಜ್ ಶೀಟ್ ಹಾಕಿ ನನ್ನ ಹತ್ರ ಫೈನಲ್ ಅಪ್ರೂವಲ್ಗೆ ಅಂತ ಕಳ್ಸಿಕೊಡ್ತಾರೆ. ಅಷ್ಟು ಕೇಸನ್ನು ಕೂಡ ಇವ್ರು ಯಾರು ಓನರ್ ಇದ್ದಾರೆ ಅವ್ರನ್ನ ಇದರಲ್ಲಿ ಕೇಸಲ್ಲಿ ಇನ್ವಾಲ್ವ್ ಮಾಡ್ಬೇಕಂತ ಅಷ್ಟು ಕೇಸನ್ನು ಕೂಡ ನಾವು ವಾಪಸ್ ಹಾಕಿದ್ದೀವಿ, ಗೊತ್ತಾಯ್ತಲ್ವಾ. ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ, ಇವತ್ತು ಅವ್ರು ಹೇಳಿದ್ದಾರೆ ನಾಳೆನೆ ಶುರು ಆಗ್ಬೇಕು, ಗೊತ್ತಾಯ್ತಲ್ವಾ. ಬರೀ ಇದು ಚಂದಕ್ಕೆ ನಾಮಕಾವಸ್ಥೆ ಮೀಟಿಂಗ್ ಅಲ್ಲ, ಏನಾದರೂ ಅವ್ರ ಸಮಸ್ಯೆ ಹೇಳಿದ್ರೆ ಅದಕ್ಕೆ ನಾವು ಸ್ಪಂದಿಸೋ ರೀತಿಯಲ್ಲಿ ಇರಬೇಕು, ಗೊತ್ತಾಯ್ತಲ್ವಾ. ನಾಳೆನೇ ಶುರು ಮಾಡ್ಬೇಕು, ಗೊತ್ತಾಯ್ತಲ್ವಾ. ಮಾಡಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಅದನ್ನ ಕಳಿಸ್ಕೊಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲು ತೆಗೆದ ತಕ್ಷಣ ಒಂದು ಆಟೋದಲ್ಲೇ ತುಂಬಿಸೋ ಅಥವಾ ಒಂದು ಟ್ರ್ಯಾಕ್ಟರ್ನಲ್ಲೋ ಯಾವುದೋ ಒಂದು ವೆಹಿಕಲಲ್ಲೋ 2 ವೀಲರಲ್ಲಿ ತುಂಬಿಬಿಟ್ಟು ಅಲ್ಲಿ ಕೊಟ್ಬಿಡಪ್ಪ, ಆ ಪೆಟ್ಟಿ ಅಂಗಡಿ ಕೊಟ್ಬಿಡು ಅಂತ ಕೊಡ್ತಾರೆ. ಆಗಲೇ ಕ್ಯಾಶ್ ಆ್ಯಂಡ್ ಕ್ಯಾರಿ ಇರಲ್ಲ. ಅವನು ವ್ಯಾಪಾರ ಆದ್ಮೇಲೆ ಸಾಯಂಕಾಲ ಬಂದು ಅವನಿಗೆ ವಾಪಸ್ ದುಡ್ಡು ಕೊಡ್ತಾನೆ. ಯಾರಿಗೆ? ಗೊತ್ತಿದೆಯಲ್ಲ ಸರ್, ಗೊತ್ತಾಯ್ತು. ಎಲ್ಲ ಪ್ರತಿಯೊಂದು ಮಾಹಿತಿ ಎಲ್ಲ ಮಾಹಿತಿ ಉದ್ಯೋಗನೇ ಅದು. ಅಲ್ಲ ಪೊಲೀಸರಿಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲ ಗೊತ್ತಿದೆ. ಎಣ್ಣೆ ಮಾರೋದು ನಿಲ್ಲಬೇಕು ಅನ್ನೋದನ್ನ ನಮ್ ಕಾನ್ಸೆಪ್ಟ್ ಅಷ್ಟೇನೆ. ಇಲ್ಲ ಇಲ್ಲ, ಅದೊಂದೇ ಕಾನ್ಸೆಪ್ಟ್. ಇಲ್ಲ, ಅದನ್ನ ಖಂಡಿತವಾಗೂ ಮಾಡ್ಕೊಡ್ತೀವಿ, ಗೊತ್ತಾಯ್ತಲ್ವಾ. ಸನ್ನದ್ಧದಾರರು ಕೊಡ್ತಾ ಇದಾರೋ, ಬೇರೆಯವ್ರು ಕೊಡ್ತಾ ಇದಾರೋ, ಗಲ್ಲಿಗಳಲ್ಲಿ ಮದ್ಯ ಮಾರಾಟ ನಿಲ್ಲಬೇಕು. ಮಾರಾಟ ಮಾಡೋದನ್ನೇ ನಾವು ಆರೋಪಿ ಮಾಡೋದಲ್ಲ. ಅದು ಯಾರು ಮಾಲೀಕರು ಇರ್ತಾರೆ, ವೈನ್ ಶಾಪ್ ಇಂದ ಕೊಟ್ಟಿರ್ತಾರಲ್ಲ, ಆ ಮಾಲೀಕರು ಕೂಡ ಇದ್ರಲ್ಲಿ ಆರೋಪಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದ್ರ ಮೇಲೂ ತಪ್ಪಲ್ಲ ಅದು. ಅದು ನೀವು ಹೇಳೋದು ಸರಿ ಇದೆ ಬಿಡಿ, ಅದು ಮಾಡಿ ಇವನು ಗಂಟು ಮಾಡ್ಕೊಳ್ಳೋಣ, ಇವನ್ ಮಾಲೀಕ ಅದೇ ಮಾಡಿಸ್ತೀವಿ ಬಿಡಿ. ಕುಂದುಕೊರತೆ ಸಾಲ ತಾಲೂಕಿನಾದ್ಯಂತ ಜಾಸ್ತಿ ಆಗ್ತಾ ಇದಾವೆ. ಜೊತೆಗೆ ಬಾಲ್ಯ ವಿವಾಹನೂ ಜಾಸ್ತಿ ಆಗ್ತಾ ಇದಾವೆ. ಇಲಾಖೆಯಿಂದ ಏನಾದ್ರೂ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಆ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ಕಡೆ ಮಾಡಬೇಕು ಅಂತೇಳಿ ನಂದೊಂದು ಮನವಿ ಸರ್. ಖಂಡಿತ. ಈ ಸ್ಕೂಲು ಕಾಲೇಜ್ನಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸ್ಕೂಲಲ್ಲೂ ಮೈಕ್ ಇಟ್ಕೊಂಡು ಯಾವುದು ಈ ಪೋಕ್ಸೋ ವಿಚಾರ ಮಾತಾಡಿಲ್ಲ. ಈ ಡ್ರಗ್ಸು, ಗಾಂಜಾ, ಅಫೀಮು, ಆಮೇಲೆ ಇತ್ತೀಚೆಗೆ ಏನಾಗಿದೆ ಈ ಸೈಕಲ್ ಟೂಬಿಗೆ ಪಂಚರ್ ಹಾಕ್ತಾರಲ್ಲ, ಸೊಲ್ಯೂಷನ್, ಅದನ್ನು ಕೂಡ ಸೇವನೆ ಮಾಡ್ತಾರೆ, ಗೊತ್ತಾಯ್ತಲ್ಲ. ಆ ಥರಕ್ಕಾಗಿ ಮಕ್ಕಳು ಎಲ್ಲರೂ ಕೂಡ ದಾರಿ ತಪ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಆ ವಿಚಾರದಲ್ಲಿ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಪ್ರತಿಯೊಂದು ಕಾಲೇಜಿಗೆ ಹೋಗಿ ನಾವೇ ಕನ್ಸರ್ನ್ ಅವ್ರು ಯಾರು ಅಥಾರಿಟಿ ಅವರು ಇರ್ತಾರೆ ಅವ್ರನ್ನೂ ಕರ್ಕೊಬಂದು ನಾವು ಅವರಿಗೆ ಅವೇರ್ನೆಸ್ ಮಾಡಿದ್ದೀವಿ. ನಾವು ಪೊಲೀಸರು ಕೂಡ ಹೋಗಿ ಅವೇರ್ನೆಸ್ ಮಾಡಿದ್ವಿ. ನೀವು ಹೇಳಿದ ರೀತಿಯಲ್ಲಿ ಪೋಕ್ಸೋ ಪ್ರಕರಣ ಏನಾಗಿದೆ ಅಂತ ಹೇಳಿದರೆ ಅದು ಏನೋ ನೀರಿನ ವ್ಯತ್ಯಾಸನೋ ಹವಾಮಾನದ ವ್ಯತ್ಯಾಸನೋ ಅದು ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ. 14-15 ವರ್ಷ ಆಗ್ತಾ ಇದ್ದಂಗೆ ಹೆಣ್ಮಕ್ಳು ಜಾಸ್ತಿ ಪ್ರಮಾಣದಲ್ಲಿ ಓಡ್ ಹೋಗ್ತಕ್ಕಂಥದ್ದು ಆಗ್ತದೆ. 14-15 ವರ್ಷ ಅವ್ರು ಏನೋ 8-9 ಮ್ಯಾಕ್ಸಿಮಮ್ SLC ಹೋಗ್ತಾ ಇರ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಅಲ್ಲಿ ಯಾರ್ದೋ ಜೊತೆ ಕಟ್ಕೊಂಡು ಹೊಂಟೋಗ್ತಾರೆ, ಗೊತ್ತಾಯ್ತಲ್ಲ. ಆ ಥರ ಪ್ರಕರಣಗಳು ಪಾವಗಡದಲ್ಲಿ ಜಾಸ್ತಿ ಇದಾವೆ, ಗೊತ್ತಾಯ್ತಲ್ವ. ಆ ಥರ ಪ್ರಕರಣಗಳು ಪಾವಗಡದಲ್ಲಿ ಜಾಸ್ತಿ ಇದ್ದಾವೆ. ನೀವು ಹೇಳ್ದಂಗೆ ಅದಕ್ಕೂ ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಖಂಡಿತವಾಗೂ ಮಾಡಿಕೊಡ್ತೀವಿ. ಓಕೆ, ನೆಕ್ಸ್ಟ್. ಈಗ ನಮ್ಮ ಗಮನಕ್ಕೆ ಬಂದಿದೆ, ನಾನು ಬಂದಿರೋ ಹತ್ರ ಆ ವಿಚಾರ ಎಲ್ಲ ಮಾತಾಡ್ತಾ ಇರ್ತೀನಿ. ಇದು ಈ ಭಾಗದಲ್ಲಿ ಭಾಳಷ್ಟಿದೆ ಅಂತ. ನಮಗೆ 20 ವರ್ಷ ಸರ್ವಿಸ್ ಆಯಿತು. ಮೋಸ್ಟ್ಲಿ ಇಲ್ಲಿ ಅಷ್ಟು ಆ ಥರದ ಪ್ರಕರಣಗಳು ನಾವೆಲ್ಲೂ ಲೈಫಲ್ಲಿ ನೋಡೇ ಇಲ್ಲ. ಆ ಪ್ರಕಾರ ಅಷ್ಟೊಂದಿದೆ ಅಂದರೆ ನಮ್ಮ ಸ್ಟೇಷನ್ಗೆ ಬಂದಿರೋದೇ ಎಲ್ಲೋ ಒಂದು 10%. ಯಾಕಂದರೆ ಅವ್ರು ಪೂರ್ತಿ ಬೆಂಗಳೂರಿನಲ್ಲಿ ಸರ್ವಿಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಥರದ್ದು ಇಲ್ಲ. ಇದೇ ಫಸ್ಟ್ ಟೈಮ್ ಈ ಕಡೆ ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇರೋದು. ಗ್ರಾಮೀಣ ಭಾಗದಲ್ಲಿ ಮಾಡಿದವಾಗ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣ ಇದೆ. ಸ್ವಲ್ಪ ಅಲ್ಲ ಸರ್, ಜಾಸ್ತಿ. ಬೇರೆ ಸ್ಟೇಷನ್ ಕಂಪೇರ್ ಮಾಡಿದ್ರೆ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅಗ್ರಿ, ಅದನ್ನು ಒಪ್ಕೊಳ್ತೀವಿ, ಗೊತ್ತಾಯ್ತಲ್ವಾ. ಮಾತಾಡಿ. ಈಗ ನಾವು ಹಾಸ್ಟೆಲ್ಗೆಲ್ಲ ವಿಸಿಟ್ ಮಾಡಿದ್ದೀನಿ, ಪ್ರತಿಯೊಂದು ಹಾಸ್ಟೆಲ್ ವಿಸಿಟ್ ಮಾಡಿದ್ದೀನಿ, ಪ್ರತಿಯೊಂದು ಕಾಲೇಜ್ ವಿಸಿಟ್ ಮಾಡಿದ್ದೀನಿ. ಈ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಲೇಜುಗಳ ಹತ್ರ ಅಥವಾ ಇದಿರ್ಬೋದು ಎಲ್ಲ ಸ್ವಲ್ಪ ಅವಾಯ್ಡ್ ಆಗಿದ್ದಂಗಿದೆ. ಆದರೆ ಎಲ್ಲ ಒಂದು ಕಡೆ ಕಾಲೇಜ್ ಮುಗಿದ ಮೇಲೆ ಆ 2 ವೀಲರೆಲ್ಲ ಹುಡುಗಿ ಕರ್ಕೊಂಡು ಹೋಗ್ತಾರೆ.
ಅಲ್ವಾ? ಇದು ನೀವೆಲ್ಲರೂ ನೋಡಿದ್ದೀರಾ. ಆದ್ರೆ ಒಬ್ಬರು ಒಂದು ಫೋನ್ ಮಾಡಿ ಹೇಳಲ್ಲ, ಅಥವಾ ನೀವು ತಡೆಯಲ್ಲ, ನೀವು ಕೂಡ ತಡೆಯಲ್ಲ. ಅಟ್ಲೀಸ್ಟ್ ಬೇಡ ರೀ, ಬೇರೆ ಊರ್ದು ಬೇಡ, ನಿಮ್ಮ ಊರ್ದು ನೀವು ತಡೀರಿ, ಏನಾಗಲ್ಲ. ನಿಮ್ಮ ಊರು ಹುಡುಗಿ ಅಂತಂದ್ರೆ ಅಟ್ಲೀಸ್ಟ್ ಒಂದು ಫೋನ್ ಮಾಡ್ತೀವಿ ಅಷ್ಟೇ. ನನ್ನ ಉದ್ದೇಶ ಏನ್ ಗೊತ್ತಾ, ನೀವು ತಡೆಯೋದು ಬೇಡ. ನಿಮ್ಮ ಊರು ಹುಡುಗಿ ಈಗ ಇಂತ ನಡೀತಾ ಇದ್ದ ಒಂದು ಬೈಕಲ್ಲಿ ಹಿಂಗ್ ಹೋಗ್ತಾ ಇದಾರೆ ಅಂತ ಒಂದು ಫೋನ್ ಮಾಡ್ತೀವಿ, ಗೊತ್ತಾಯ್ತಲ್ವಾ? ನೀವು ಒಂದು ಫೋಟೋ ತಗೊಳ್ಳಿ, ನನಗೆ ಪರ್ಸನಲ್ ಆಗಿ ಫೋನ್ ಹೇಳಿ ಬೇಕಾದ್ರೆ, ಇಲ್ಲ ನಮ್ಗೆ ಫೋನ್ ಮಾಡಿ, ಸರ್ ಇದು ನಮ್ಮೂರು ಹುಡುಗಿ ಸರ್. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ನೀವು ಏನಾಗ್ತಿದೆ ಗೊತ್ತಾ, ನೀವು ಎಲ್ಲೋ ಒಂದ್ ಕಡೆ ನೀವೇ ಜವಾಬ್ದಾರಿಯಿಂದ ನುಣುಚ್ಕೊತಾ ಇದ್ದೀರಾ. ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಈಗ ನಿಮ್ಮೂರು, ನೀವು ಗೊತ್ತಿರುತ್ತೆ ಇವ್ರ ಮಗಳು ಅಂತ, ನಾನು ಹೇಳಿದ್ರೆ ಏನು ಬೇಜಾರು ಮಾಡ್ಕೊತಾನೇನೋ, ಅವ್ರ ಕ್ಯಾಸ್ಟ್ ಅವ್ರು ಸುಮ್ಮನೆ, ನಾವು ಹೇಳಿದ್ರೆ ಅವ್ರು ಏನು ಅನ್ಕೋತಾನೇನೋ, ಈ ಅಭಿಪ್ರಾಯದಲ್ಲಿ ಇದ್ದೀರಾ. ಬಟ್ ಹಿಂಗೆ ಮಾಡ್ಕೊಂತ ಹೋಗಿದ್ದಕ್ಕೆ ಈ ಮಾಡಿ ನಿಂತಿದ್ದೀವಿ ಅಲ್ವಾ? ನಾಳೆ ದಿನ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ಮನೆಗೆ ಈ ಪ್ರಾಬ್ಲಮ್ ಬರುತ್ತೆ, ಅವತ್ತೇನ್ ಮಾಡ್ತೀರಿ? ಯಾರದೇ ಮಕ್ಕಳಾಗಲಿ ನಮ್ಮ ಕಣ್ಣಿಗೆ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನ ಏನೂ ಮಾಡೋದು ಬೇಡ, ಗೊತ್ತಾಯ್ತಲ್ವಾ? ಪೊಲೀಸ್ ಸ್ಟೇಷನ್ ಒಂದು ಮಾಹಿತಿ ಬಂದಿದೆಯಪ್ಪ, ಅದು ನೀನು ಹೆಂಗಾರ ತಗೋ, ನೀನು ಕೆಟ್ಟದಾಗಾರ ತಗೋ, ಒಳ್ಳೆದಾಗಾರ ತಗೋ, ನೀನು ಹಣ ಬೇಡ, ನಮ್ಗೆ ಗೊತ್ತಾಗಿದೆ. ಇಡೀ ಕುಟುಂಬನ ರಕ್ಷಣೆ ಮಾಡೋದು ಸರ್. ಯಾರು ಕೂಡ ನಮ್ಮನೆ ಬಾಗಿಲು ತನಕ ಬರೋದು ತಪ್ಪು. ನಿಮ್ಮನೆ ಬಾಗಿಲು ತನಕ ಬರಬಾರ್ದು, ನಿಮ್ಮನೆ ಬಾಗಿಲು ಬರುತ್ತೆ. ಈಗ ನೀವು ಹೇಳಿದ್ರಿ, ನೀವು ನಾವು ಬಿಡಿ ಕಾರ್ಯಾಚರಣೆ ಮಾಡೋದು ನಿಲ್ಲಿಸ್ಬಿಡ್ಬೋದು, ಆ ಸಮಸ್ಯೆ ಅಲ್ಲ. ಬಟ್ ಇದು ಮರೆಯೋ ವಿಚಾರ ಅಲ್ವಾ? ಇದು ಇಂಪಾರ್ಟೆಂಟ್. ಎರಡನೇದು ಇನ್ನೊಂದು ಗಾಂಜಾ ಅಷ್ಟೇ. ಗಾಂಜಾ ಪಾವಗಡದಲ್ಲಿ ಎಲ್ಲ ಕಡೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ನಮ್ಗೆ ಮಾಹಿತಿ ಇದೆ. ನಮ್ಗೇನಾಗ್ತದೆ, 50 ಗ್ರಾಮು 100 ಗ್ರಾಮು ಈ ಥರ ಸಿಗ್ತಾ ಇದೆ ನಾವು ಕರ್ಕೊಂಡ್ಬಂದಾಗ. ಅಷ್ಟಕ್ಕೆ ಹಾಕಿದರೆ ಅದೇನಂತ ಕೇಸ್ ನಿಲ್ಲೋದಿಲ್ಲ, ಅದನ್ನ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಆಯಿತಾ? ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ದಯಮಾಡಿ ಅದನ್ನು ಕೂಡ ನಿಮ್ಮ ಗಮನಕ್ಕೆ, ಎಲ್ಲಾದರೂ ಗಾಂಜಾ ಇಂತಿಂಥ ಹುಡುಗರು ಮಾಡ್ತಾರೆ ಅಂತಂದರೆ ದಯಮಾಡಿ ಅದನ್ನು ಕೂಡ ನೀವು ನನಗೆ ನೇರವಾಗಿ ಹೇಳಿ. ಯಾರೊಬ್ಬರು ಬೇಡ, ನೀವೇ ನೇರವಾಗಿ ಬಂದು ನನಗೆ ಸರ್ ಈ ಥರ ಇಂಥವನು ಅಂತ ಹೇಳಿ. ನೀವು ಹೇಳಿದಂತ ಮಾಹಿತಿಯನ್ನ ನಾವೆಲ್ಲೂ ಲೀಕ್ಔಟ್ ಮಾಡಲ್ಲ, ಎಲ್ಲೂ ಇಂಥವ್ರು ಹೇಳಿದ್ರು ಅಂತ ಬಿಟ್ಟು ನಾವು ನಿಮ್ಮ ಹೆಸರನ್ನ ಎಲ್ಲೂ ನಾವು ತರ್ಲಿಕ್ಕೆ ಹೋಗಲ್ಲ, ಗೊತ್ತಾಯ್ತಲ್ಲ? ನಾವೇ ಒಂದ್ 2 ಸಲ ಇನ್ಫಾರ್ಮ್ ಮಾಡಿದ್ವಿ. ನನಗೂ ಮೊದಲೇ ಬಾಯಲ್ಲಿ ಬರ್ತಾ ಇದೆ, ಹೋಗಿ ಹೇಳ್ದಂತಲ್ಲಪ್ಪ ನೀವು ಅಂತ. ಏನ್ ಹೇಳ್ದಂತ ಅವರಿಗೆ ಈಗ ನಾವು ಹೇಳ್ರಪ್ಪ, ಪೊಲೀಸ್ನರಿಗೆ ಮಾಹಿತಿ ಹೇಳೋದು ಏನಕ್ಕಂತ ಹೇಳಿದ್ರೆ ನಮ್ಮ ಒಳ್ಳೇದಕ್ಕೆ ಅವ್ರು ಹೇಳ್ತಾರೆ. ಅದ್ ಬಿಟ್ಕೊಂಡು ಇಂಥವ್ರು ಹೇಳಿದ್ರು ಅಂತ ಅವ್ರ ಮುಂದೆ ನಾವು ಮಾಹಿತಿ ಹೇಳ್ಬಿಟ್ರೆ, ಲೀಕ್ ಮಾಡ್ಬಿಟ್ರೆ ಅದ್ ಬೆಲೆ ಇರ್ಬೇಕು. ನಾಳೆ ದೊಡ್ಡ ಅನಾಹುತ ಆದ್ರೂ ನಿಮಗೆ ಒಂದು ಸಣ್ಣ ಮಾಜರಿಗೆ ಸೈನಿಕ ಕೂಡ ಬರಲ್ಲ, ಗೊತ್ತಾಯ್ತನ್ರಿ ಸಬ್ ಇನ್ಸ್ಪೆಕ್ಟ್ರು? ಅಲ್ಲ ಇದು ಇದೊಂದು ತಾಯಿ ನೋಡಿದ್ದಾರೆ, ನೀವು ನೋಡಿ ಸರ್, ಇದನ್ನ ನೀವು ಯಾವುದೇ ಕಡೆಗೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಾನೇ ಫೋನ್ ಮಾಡಿದೆ. ಅದನ್ನ ಅವಾಗೇನೆ ಹಳ್ಳಿ ಕಡೆ ವಾತಾವರಣದಲ್ಲಿ ಮರ್ಡರ್ ಮಾಡಿರೋ ರಾಜಿ ಮಾಡ್ತಾರೆ, ರೇಪ್ ಆದ್ರೂ ಮಾಡಿ ರಾಜಿ ಮಾಡ್ತಾರೆ. ಏನು ದೊಡ್ಡ ಅಫೆನ್ಸ್ ಆದ್ರೂ ಕೂಡ ಹಳ್ಳಿನಲ್ಲಿ ರಾಜಿ ಮಾಡ್ತಾರೆ. ರಾಜಿ ಆಗಂತದ್ದು ಆಗ್ಲಿ, ಮರ್ಡರ್ ಮಾಡಿರೋದ್ನೆಲ್ಲ ರಾಜಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ದಯವಿಟ್ಟು ಯಾರು ಒಪ್ಪಬೇಡಿ, ಗೊತ್ತಾಯ್ತಲ್ವಾ? ಅದಕ್ಕೆ ಯಾರು ಒಪ್ಪಬೇಡಿ, ಗೊತ್ತಾಯ್ತಲ್ಲ? ಒಬ್ಬರದ್ದು ಇರ್ತದೆ, ಅವ್ರ ಜೀವ ಹೋಗಿರೋ ಜೀವನ ವಾಪಸ್ ತರ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೆ ಆ ಹೋಗಿರೋ ಜೀವಕ್ಕೋ ಅಥವಾ ಅವ್ರ ಆತ್ಮಕ್ಕೋ ಸಮಾಧಾನ ಆಗೋ ರೀತಿಯಲ್ಲಿ ಒಂದು ಕೆಲಸ ಮಾಡಿ, ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗೋ ರೀತಿಯನ್ನು ಮಾಡಿದರೆ ಖಂಡಿತವಾಗಿ ಯಾರು ಸತ್ತೋಗಿರ್ತಾರೆ ಅವ್ರ ಆತ್ಮಕ್ಕೆ ಸ್ವಲ್ಪ ತೃಪ್ತಿ ಆಗುತ್ತೆ. ಪ್ರತಿ SC/ST ಮೀಟಿಂಗಲ್ಲೂ ರೊಟೀನ್ ನಮ್ಮ ಎಕ್ಸೈಸು, ಇಸ್ಪೀಟು, OC ಇವೇ ಕೇಳ್ತಾ ಇದ್ವಿ. ಒಂದು ಸ್ವಲ್ಪ ಪೋಕ್ಸೋ ಬಗ್ಗೆ ಬಂದಿದೆ, ಭಾಳ ಒಳ್ಳೆಯದು. ಪೋಕ್ಸೋದು ಬಂದಿದೆ. ಪೋಕ್ಸೋ ಬಗ್ಗೆ ನನಗೆ ಅನ್ನಿಸಿದ ಮಟ್ಟಿಗೆ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ. ಏನು ಪೋಕ್ಸೋ, ಯಾರಿಗಾಗುತ್ತೆ ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಅದು ಬಿಡಿ, ಅದು ವಿಚಾರ ಗೊತ್ತಿದೆಯಾ ಇಲ್ಲ ಅನ್ನೋದು, ಬಟ್ ನಾವು ತಿಳ್ಕೊಬೇಕು ಅದನ್ನು. ಏನು ಪೋಕ್ಸೋ, ಯಾಕೆ ಬಂದಿದೆ ಪೋಕ್ಸೋ? 18 ವರ್ಷದ ಒಳಗಿನ ಮಕ್ಕಳು, ಹೆಣ್ಮಕ್ಳಲ್ಲ, ಮಕ್ಕಳು, ಗಂಡಿರ್ಬೋದು ಹೆಣ್ಣಿರ್ಬೋದು, ಅವ್ರನ್ನ ಯಾವುದೇ ಮೇಜರ್ ಇರೋ ಯಂಗ್ಸ್ ಇರ್ಬೋದು, ಮೇಜರ್ ಇರೋ ಗಂಡ್ಸ್ ಇರ್ಬೋದು, ಪ್ರೀತಿ ಮಾಡ್ತೀನಿ ಅಥವಾ ಇನ್ನೊಂದೇನೋ ಪ್ರಪೋಸ್ ಮಾಡ್ತೀನಿ ಅಥವಾ ಅವ್ರಿಬ್ಬರು ಸೇರಿ ಪ್ರೀತಿ ಮಾಡಿದ್ರು ಅದು ಕೇಸ್ ಯಾರು ಮೇಜರ್ ಇರ್ತಾರಲ್ಲ ಅವ್ರ ಮೇಲೆ ಆಗ್ಬಿಡುತ್ತೆ. 18 ವರ್ಷದ ಮೇಲಿರೋ ಮಹಿಳೆ ಅಥವಾ ಪುರುಷ ಅಂಡರ್ ಏಜ್ ಇರೋರನ್ನ ಪ್ರೀತಿ ಮಾಡೋದಾಗಲಿ, ಸೆಕ್ಸ್ ಮಾಡೋದಾಗಲಿ, ಏನೇ ಮಾಡೋದಾಗಲಿ ಆಗ್ಬಿಡುತ್ತೆ. ಇದು ಪೋಕ್ಸೋ. ಆದರೆ ಏನಾಗಿದೆ, ಅವೇರ್ನೆಸ್ಸು ಇದೆಯೋ ಇಲ್ಲ ಅನ್ನೋದಕ್ಕೆ ಏನು ಹೇಳ್ಬೋದು ನಾವು ಅಂದರೆ, ಇವ್ರಿಗೆಲ್ಲರಿಗೂ ಅವೇರ್ನೆಸ್ ಇದೆ.
ಅಂಡರ್ ಏಜ್ ಅಂತ ಕಾನ್ಸೆಪ್ಟ್ ಇದೆ. ಕೆಲವರು ಆಧಾರ್ ಕಾರ್ಡಲ್ಲಿ ಏಜ್ ಚೇಂಜ್ ಜಾಸ್ತಿ ಮಾಡಿಸ್ಕೊಂಡವರು ಇದ್ದಾರೆ. ಆಫ್ಟರ್ ಮ್ಯಾರೇಜು ಚೈಲ್ಡ್ ಮ್ಯಾರೇಜ್ ಆಗಿಬಿಡೋದು, ಆಮೇಲೆ ಆಧಾರ್ ಕಾರ್ಡಲ್ಲಿ ಏಜ್ ಜಾಸ್ತಿ ಮಾಡಿಸ್ಕೊಂಡವ್ರು, ಈ ಥರದವು ನೋಡಿದ್ದೀವಿ. ಇನ್ ಕೇಸ್ ಪ್ರೆಗ್ನೆಂಟ್ ಆಗಿಬಿಟ್ರೆ ಒಂದು ರೌಂಡ್ ಟ್ರೈ ಮಾಡ್ತಾರೆ ಅಬಾರ್ಷನ್ ಮಾಡಿಸ್ಬಿಡ್ಬೇಕು, ಈಗ ಹೊರಗೆ ಗೊತ್ತಾಗ್ಬಿಟ್ರೆ ಕೇಸ್ ಆಗಿಬಿಡುತ್ತೆ ಅಂತ. ಇವ್ರಿಗೆಲ್ಲ ಅವೇರ್ನೆಸ್ ಇದೆ ಅಂತ ಇದು ತೋರಿಸೋದು. ಇನ್ನೂ ಒಂದು ನಾನು ನೋಡ್ದಂಗೆ ಒಂದು ಕೇಸು ಆಲ್ರೆಡಿ ಮ್ಯಾರೇಜ್ ಪೋಕ್ಸೋದಲ್ಲಿ ಕೇಸ್ಗೆ ಜೈಲಿಗೆ ಹೋಗಿ ಬಂದಿದ್ದಾನೆ. ಸೇಮ್ ಹುಡುಗಿ ಮತ್ತೆ ಅವರು ಸೆಕ್ಸ್ ಮಾಡಿಕೊಂಡು ಮತ್ತೆ ಪ್ರೆಗ್ನೆಂಟ್ ಆಗಿ ಮತ್ತೆ ನಾನೇ ಅರೆಸ್ಟ್ ಮಾಡಿ ಸೆಕೆಂಡ್ ಟೈಮ್. ಇವ್ರಿಗೇನು ಅವೇರ್ನೆಸ್ ಕೊಡ್ಬೇಕು? ಪೋಕ್ಸೋ ಅಂದರೆ ನನಗನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ, ಅನುಭವಿಸಿದ್ದಾರೆ ಇಬ್ಬರು. ಸೇಮ್ ಹುಡುಗ ಎಲ್ಲಿ ನಮ್ಮ ಮಲೆನಾಡು ರಿಪ್ಪನ್ಪೇಟೆ, ಅಲ್ಲಿ ಇನ್ನೂ ಜಾಸ್ತಿ ಅವೇರ್ನೆಸ್ ಇದೆ, ಎಲ್ಲ ಇದೆ. ಏನೇ ಬೇಡ, ಇಲ್ಲೇ ನಿಮ್ಮ ಅರಸೀಕೆರೆ ಠಾಣಾ ವ್ಯಾಪ್ತಿನಲ್ಲೇ ಒಬ್ಬ ಹೆಣ್ಮಗಳು 5 ಸರಿ ಓಡೋಗ್ತಾಳೆ. ರೀಸೆಂಟ್ ಆಗಿ 5 ಸರಿನೂ ಡಿಫ್ರೆಂಟ್ ಜನ. ಫಸ್ಟ್ ಒಬ್ಬಂತ ಹೋಗ್ತಾಳೆ, ಒಂದು 15-20 ದಿವಸ ಇರ್ತಾಳೆ, ಬರ್ತಾಳೆ. ಆವಾಗಲೂ ಕೂಡ ಮಿಸ್ಸಿಂಗ್ ಕೇಸ್ ಆಗುತ್ತೆ, ನಮ್ಮವ್ರು ಪತ್ತೆ ಮಾಡ್ತಾರೆ, ಕರ್ಕೊಂಡ್ಬರ್ತಾರೆ. 2ನೇ ಸರಿ ಇನ್ನೊಬ್ಬನ ಜೊತೆ ಹೋಗ್ತಾಳೆ, ಆವಾಗಲೂ ಒಂದು 20 ದಿನ ಇರ್ತಾಳೆ, ಅವ್ರನ್ನ ಕರ್ಕೊಬರ್ತಾರೆ, ಅವ್ರಿಗೆ ಒಪ್ಪಿಸ್ತಾರೆ. 3ನೇ ಸರಿ ಹೋಗ್ತಾಳೆ, ಆವಾಗಲೂ ಬೇರೆ ಪರ್ಸನ್ನು. 3ನೇ ಸರಿನೂ ನಮ್ಮವ್ರು ಕರ್ಕೊಬರ್ತಾರೆ. 4ನೇ ಸರಿ ಹೋಗ್ತಾಳೆ, ಆವಾಗಲೂ ಬೇರೆ ಪರ್ಸನ್ನು. 4ನೇ ಸರಿನೂ ಕರ್ಕೊಬರ್ತಾಳೆ. ಈಗ 5ನೇ ಸರಿ ಹೋಗಿದ್ದಾಳೆ. 5ನೇ ಸರಿ ಹೋದವ್ರನ್ನ ಕರ್ಕೊಬಂದಿದ್ದಾಳೆ. ಅವರು ಹೋಗಿರೋರು ಎಂತಾರಂದರೆ, ಅವನು ಕರ್ಕೊಂಡು ಹೋಗಿರೋನಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಇವಳು ಹೋಗಿರೋಳಿಗೆ ಮಕ್ಕಳು ಇದ್ದಾರೆ, ಗಂಡನೂ ಇದ್ದಾರೆ. ಈ ಓಡೋಗಿರೋಳಿಗೆ ಮಕ್ಕಳು ಇದ್ದಾರೆ, ಗಂಡ ಇದ್ದಾನೆ. ಕರ್ಕೊಂಡು ಹೋಗಿರೋನಿಗೆ ಹೆಂಡತಿ ಇದ್ದಾರೆ, ಮಕ್ಕಳು ಇದ್ದಾರೆ. ಇಂಥವ್ರು ಓಡೋಗ್ತಾರೆ. ಈಗ 5ನೇ ಸರಿ ಅವಳು ಓಡೋಗಿದ್ದಾಳೆ, 5ನೇ ಸರಿ ಕರ್ಕೊಬಂದು ಬಿಟ್ಟಿದ್ದಾರೆ. ಈಗ ಮೊನ್ನೆ ಮತ್ತೆ ಯಾರಿಗೆ ಫೋನ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಕಾರ್ ಬಂದಿತ್ತು, ಅಲ್ಲಿ ಹೋಗ್ಲಿಕ್ಕೆ ಅಂತ ನೋಡಿದಾಗ ಅವರೇ ಎಲ್ಲ ಹೋಗಿ ಹಿಡ್ಕೊಬಂದು ಮತ್ತೆ ಕರ್ಕೊಂಡಿದ್ದಾರೆ. ಇಂಥವ್ರಿಗೆ ಏನು ಮಾಡ್ತೀರಿ? ಅದು ಹೋಗ್ಸಲ್ಲ ನಾ ಹೇಳ್ತಾ ಇರೋದು. ಈ ತರ ಹೆಬಿಚುವಲ್ಸ್ ಇರ್ತಾರೆ, ಗೊತ್ತಾಯ್ತಲ್ವಾ? ಅದು ನಿಮಗೆ ಗೊತ್ತಿದೆಯೋ ಅಲ್ಲ, ಅದನ್ನ ಹೇಳೋಣ ಅಂತ ನಾನು ಹೇಳಿದ್, ಗೊತ್ತಾಯ್ತಲ್ವಾ? ಒಂದು ಸ್ವಲ್ಪ ಬಯಲುಸೀಮೆ, ಮಲೆನಾಡು, ಕೋಸ್ಟಲ್ಲು ಇವೆಲ್ಲ ಒಂದು ಸ್ವಲ್ಪ ಬುದ್ಧಿವಂತ ಜನಾಂಗ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋಗ್ತೀವಿ, ಬೀದರು, ಆ ಕಡೆ ಯಾದಗಿರಿ, ಅಥವಾ ಇನ್ನೂ ಬೇರೆ ಔಟ್ ಆಫ್ ಸ್ಟೇಟ್, ಮೇಲ್ಗಡೆ ವೆಸ್ಟ್ ಬೆಂಗಾಲು, UP ಅಲ್ಲೆಲ್ಲ ಹೇಳಿದ್ರೆ ಅವ್ರಿಗೆ ಎಜುಕೇಶನ್ ಅಂದ್ರೆ ಏನೋ ಗೊತ್ತಿಲ್ಲ, ಏನೋ ಒಂಥರ ವಿಚಿತ್ರವಾಗಿರುತ್ತೆ, ನಾಲೆಡ್ಜೇ ಇರಲ್ಲ. ಆ ಜನಗಳಿಗೆ ಅವೇರ್ನೆಸ್ ಇರಲ್ಲ. ಅವ್ರು ಹೇಳಿದ್ರು ಮೋಸ್ಟ್ಲಿ ತಿಳ್ಕೊಳ್ಳೋ ಶಕ್ತಿನೂ ಇರಲ್ಲ ಅವ್ರಿಗೆ. ಬಟ್ ನಮ್ಮ ಜನಗಳಿಗೆ ಎಲ್ಲ ಗೊತ್ತಿದೆ, ಅದು ಕಂಟ್ರೋಲ್ ಆಗ್ತಾ ಇಲ್ಲ. ತಂದೆ ತಾಯಿಗಳು ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮೆಜಾರಿಟಿ ಪೋಕ್ಸೋ ಕೇಸ್ ಆಗಿರೋದು ಓದಿರೋ ಹೆಣ್ಮಕ್ಳೇ, ನಿಮ್ಗೆ ನೆನಪಿರ್ಲಿ. ಅವ್ರಿಗೆ ಅವಕಾಶ ಸಿಗೋದಲ್ಲೇ. ಓದ್ತಾ ಇರೋಂಥ ಹೆಣ್ಮಕ್ಳೇ ನಮ್ಮಲ್ಲಿ ಕೇಸ್ ಆಗಿರತಕ್ಕಂಥದ್ದು. ಓಡೋಗಿರ್ತಕ್ಕಂಥವ್ರು ಓದ್ತಾ ಇರೋಂಥ ಹೆಣ್ಮಕ್ಳೇ. ಹಳ್ಳಿಲಿ ಕೆಲಸ ಮಾಡೋಂಥ ಹೆಣ್ಮಕ್ಳು ಯಾರು ಹೋಗಿಲ್ಲ, ಬರೀ ಓದ್ತಾ ಇರೋಂಥ. ಪೊಲೀಸ್ನವರು, ಟೀಚರ್ಸು ನಾವು ಗಮನ ಹರಿಸೋದಕ್ಕನ್ನ ತಂದೆ ತಾಯಿ ತಮ್ಮ ಮಕ್ಕಳು 1, 2, 3 ಜನ ಮಕ್ಳು ಇರ್ತಾರೆ, ಅವ್ರ ಬಗ್ಗೆ ಗಮನ ಹರಿಸ್ಬೇಕು, ಟೈಮ್ ಕೊಡ್ಬೇಕು ಮಕ್ಳಿಗಾಗಿ. ಅವನು ಹೊರಗಡೆ ಹೋಗಿ ವಿತೌಟ್ ಹೆಲ್ಮೆಟ್ ಹೋಗ್ತಾನ, ಮೊಬೈಲ್ ತಗೊಂಡು ಹೋಗ್ತಾನ. ನಮ್ಮಲ್ಲಂತೂ 10 ವರ್ಷದ ಮಕ್ಕಳಿಗೆ ಗಾಡಿ ಕೊಟ್ಟು ಕಳಿಸ್ತಾರೆ. ನೀವು ಪೇರೆಂಟ್ಸ್ ಸ್ವಲ್ಪ ವಾಚ್ ಮಾಡಬೇಕು. ಪೇರೆಂಟ್ಸ್ ವಾಚ್ ಮಾಡಿದ್ರೆ ಖಂಡಿತವಾಗೂ ಅವ್ರನ್ನ ತಡೆಗಟ್ಬೋದು, ಮುಂದೆ ಅನಾಹುತ ಆಗುತ್ತೆ ಅಂತ ಖಂಡಿತವಾಗೂ ನಿಲ್ಲಿಸ್ಬೋದು. ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಹೇಳಿದಾಗ ಮಾತ್ರ ನಾವು ಬರ್ತೀವಿ, ಹಿಂಗಾಗಿದೆ ಅಂತ ಹೇಳಿದಾಗ ಮಾತ್ರ ಬರ್ತೀವಿ. ಬಟ್ ಪೇರೆಂಟ್ಸ್ ಏನಂದರೆ 24 ಅವರ್ಸು ಅವ್ರ ಜೊತೆಲಿ ಇರ್ತಕ್ಕಂಥವ್ರು. ಅವರಿಗೆ ಅವ್ರ ಮಾಹಿತಿ ಸಂಪೂರ್ಣ ಗೊತ್ತಿರುತ್ತೆ. ಅವ್ರಿಗೆ ಆ್ಯಟಿಟ್ಯೂಡು, ಅವ್ರು ಎಲ್ಲಿ ಬರೀ ಮೊಬೈಲಲ್ಲೇ ಆಟ ಆಡ್ತಾ ಇರ್ತಾನೋ, ಅಥವಾ ಬರೀ ಫ್ರೆಂಡ್ಸು ಅಂತ ಹೋಗ್ತಾ ಇರ್ತಾರೋ, ಈ ಥರದ್ದು ಇಲ್ಲ ಓದದೇ ಇರೋಂಥದ್ದು, ಅವೆಲ್ಲದೂ ಕೂಡ ಪೇರೆಂಟ್ಸಿಗೆ ಗೊತ್ತೆ. ಪೇರೆಂಟ್ಸ್ ವಾಚ್ ಮಾಡಿದರೆ ಖಂಡಿತವಾಗೂ ತಡೆಗಟ್ಬೋದು. ಆ ಮಕ್ಕಳು 2 ವೀಲರ್ ತೊಗೊಂಡು ಬರ್ತಾರೆ, ಎಸ್ಲೇಟರ್ ಫುಲ್ ಕೊಡೋದು ಅಷ್ಟೇ ಗೊತ್ತು. ಇದು ಬಿದ್ದರೆ ಏನಾಗುತ್ತೆ, ಕೈಕಾಲು ಮುರಿದ್ರೆ ಏನಾಗುತ್ತೆ, ಸತ್ತೋದ್ರೆ ಏನಾಗುತ್ತೆ, ಅಷ್ಟು ತಿಳುವಳಿಕೆ ಇರಲಾರ್ದ ಮಕ್ಕಳು ಬಂದಿರ್ತಾವೆ ನೋಡಿ. ಬಟ್ ಇವರಿಗೆ 2 ವೀಲರ್ ಕೊಟ್ಟಿದ್ದು ಯಾರು? ಪೊಲೀಸ್ನವ್ರು ಕೊಟ್ಟಿಲ್ಲ, ಅಥವಾ ಬೇರೆ ಯಾರೋ ಟೀಚರ್ಸ್ ಕೊಟ್ಟಿಲ್ಲ. ಕೊಟ್ಟಿರೋದು ಯಾರು? ಅವ್ರ ತಂದೆ ತಾಯಿ. ಯಾರಿಗೆ ಜವಾಬ್ದಾರಿ ತಗೋಬೇಕೋ ಅವ್ರ ಜವಾಬ್ದಾರಿ ತಗೊಳ್ತಾ ಇಲ್ಲ. ಮಗು ಕೇಳುತ್ತೆ, ಯಾವುದೋ ಒಂದು ಚೆನ್ನಾಗಿರೋ ಸ್ವೀಟ್ ಏನೋ ಕೇಳುತ್ತೆ, ನಾವು ಕೊಡಬೇಕು ಬಿಡಬೇಕು, ಅವ್ರ ತಂದೆ ತಾಯಿಗಳು ನಿರ್ಧಾರ ತಗೋಬೇಕು. ಈಗ ನಾವು ಅವೇರ್ನೆಸ್ ಕೊಡಬೇಕು ಅಂತ ಈ ಮಗುಗೆ 2 ವೀಲರ್ ಕೊಡೋದು, ಇದು ಇಷ್ಟಾರ ನಾಲೆಡ್ಜ್ ಇರ್ಬೇಕಾ? ಕೊನೆ ಪಕ್ಷ ಇಲ್ಲಿ ಫೇಲ್ ಆಗ್ತಾ ಇದೆ. ಆ ತಂದೆ ತಾಯಿಗಳಿಗೆ ಪ್ರೀತಿ, ನನ್ನ ಮಗ ಕೇಳ್ತಾನ ಕೊಡ್ತಾ ಸರ್, ಈ ಥರದ್ದು ನಡೀತಾ ಇದೆ. ಇನ್ನೊಂದು ಕ್ರೈಮ್ಸು ಇವತ್ತು ನಿಂತೋಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಸ್ಟಾಪ್ ಆಗ್ಬಿಡುತ್ತೆ, ಎಕ್ಸೈಸ್ ಫುಲ್ ಸ್ಟಾಪ್ ಇವತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಸ್ಟೇಷನ್ನೇ ಬಂದಾಗ್ಬಿಡುತ್ತೆ. ಕ್ರೈಮ್ಸ್ ಬಂದಾಯ್ತು ಅಂದರೆ ಸ್ಟೇಷನ್ನೇ ಬಂದಾಗ್ಬಿಡುತ್ತೆ.
ಎಕ್ಸೈಸು ಇದೆ, 70 ಇಸ್ಪೀಟ್ ಇದೆ, OC ಇದೆ, ರೈಡು ಮಾಡ್ತೀವಿ. ಬಟ್ ನಿಮ್ಮದು ಹೇಳ್ದಂಗೆ ನಿಮ್ಮದು ಇನ್ಫಾರ್ಮೇಷನ್ ನಾವು ಯಾರು ಹೇಳ್ಕೊಡ್ದು. ಅದಕ್ಕೆ ಜವಾಬ್ದಾರಿ ಇರೋಂಥ ಇನ್ಸ್ಪೆಕ್ಟ್ರಿಗಾಗಲಿ ಸಬ್ ಇನ್ಸ್ಪೆಕ್ಟ್ರಿಗಾಗಲಿ ಮಾತಾಡಿ. ನೀವು ಮಾತಾಡ್ಬೇಕಾದ್ರೆ ಅಲ್ಲಿ 4 ಜನ ಇರೋದು ಬೇಡ, ನೀವು ಒಬ್ಬರೇ ಮಾತಾಡ್ರಿ, ನಮಗೆ ಇನ್ಫಾರ್ಮೇಷನ್ ಕೊಡಿ. ನೆಕ್ಸ್ಟ್ ನಮ್ಮನ್ನೇ ಬಂದು ಕೇಳಿ, ಏನು ಸರ್ ನಾನು ಇನ್ಫಾರ್ಮೇಷನ್ ಕೊಟ್ಟೆ, ನನ್ನ ಹೆಸರು ಹೆಂಗೆ ಗೊತ್ತಾಯ್ತು ಸರ್ ಅಂತ ನಮ್ಮನ್ನೇ ಕೇಳಿ. ಯಾರಿಗೆ ಹೇಳಿರ್ತೀರೋ ಅವ್ರಿಗೆ ಕೇಳಿ ಅಲ್ವಾ. ಅಲ್ಲಿ ನೀವು ಮಾತಾಡ್ಬೇಕಾದ್ರೆ ನಿಮ್ ಜೊತೆ ಯಾರು ಇರಬಾರ್ದು, ಸಾಧ್ಯತೆ ಇರುತ್ತೆ. ನೋಡು ನಾನು ಹೆಂಗೆ ಫೋನ್ ಮಾಡ್ತೀನಿ ಅಂತ ಮಾಡಿದ್ರೆ ಅದಕ್ಕೆ ನಾವಾಗ ನಾನು ಅಕೌಂಟಬಿಲಿಟಿ ಇರೋದಿಲ್ಲ ಅದರೊಳಗೆ. ಬಾತ್ಮೀದಾರರ ವಿಚಾರನ ಎಲ್ಲೂ ಕೇಳ್ಕೊಡ್ದು, ಯಾರು ಹೇಳ್ಕೊಡ್ದು, ಈ ಒಂದು ಕೋರ್ಟಲ್ಲೂ ಕೂಡ ಕ್ವಶನ್ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾರು ಇನ್ಫಾರ್ಮೇಷನ್ ಕೊಟ್ಟರು, ಒಂದು ರೈಡ್ಗೆ ಹೋಗ್ತೀನಿ ಹೆಂಗೆ ಬಂತು ನಿಮ್ಗೆ ಇನ್ಫಾರ್ಮೇಷನ್ ಅಂತ ಕೇಳ್ಬೋದು. ಲಾಯರ್ ಕೇಳಿದ್ರೆ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಟ್ರದ್ದು ಹೆಸರು ಕೇಳಂಗಿಲ್ಲ, ನಾವು ಅವ್ರದ್ದು ವಿಷಯ ತರಂಗೇ ಇಲ್ಲ. ಇಲ್ಲೂ ಇಷ್ಟು ರಕ್ಷಣೆ ಇದೆ ಬಹಳ ಗೌಪ್ಯ. ನಮಗೆ ಮಾಹಿತಿ ಯಾರು ಕೊಟ್ಟಿರ್ತಾರೆ ಅಷ್ಟು ಗೌಪ್ಯವಾಗಿರ್ಬೇಕು. ಅವ್ರದ್ದು ಎಲ್ಲೂ ಕೂಡ ನಾವು ಲೀಕ್ ಮಾಡಂಗಿಲ್ಲ. ಕೋರ್ಟಲ್ಲೂ ಕೂಡ ಕೇಳಿದ್ರು ಕೂಡ ನಾವು ಇದೇ ಉತ್ತರ ಹೇಳೋದು, ಬಾತ್ಮೀದಾರರು ನಾವು ಮಾಹಿತಿ ಕೇಳೋಲ್ಲ ಅಂತ ಹೇಳೋದು. ಎವಿಡೆನ್ಸ್ ಸಿಗೋದು, ಗೊತ್ತಾಯ್ತಲ್ಲ. ಬಾತ್ಮೀದಾರರ ಮಾಹಿತಿನ ನಾವು ಯಾರು ಹೇಳ್ಬಾರ್ದು. ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಗೊತ್ತಾಯ್ತಲ್ರಪ್ಪ, ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ನೀವು ಮಾತಾಡೋಂಥ ಸಂದರ್ಭದಲ್ಲಿ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ಅದನ್ನ ನೋಡ್ಕೊಂಡು ನೀವು ಮಾಡ್ಬೇಕು. 100% ಗೊತ್ತಾಯ್ತಲ್ವಾ. ಇದು ಸೂಕ್ಷ್ಮತೆ. ಅವನು ಯಾರೋ ಒಬ್ಬನ ಜೊತೆಲಿ ನಿಮ್ಮ ಜೊತೆಲೇ ಇರ್ತಾನೆ. ನೋಡ ಅಣ್ಣ ಹಿಂಗೆ ಫೋನ್ ಮಾಡಿದ ಅನ್ಕೊಡ್ಲಿ ಅವನು ಇನ್ನೊಂದು ಪುಸ್ತಕ ತಪ್ಪ, ಅಣ್ಣ ನೋಡೋಣ ನಿನ್ ಬಗ್ಗೆ ಹಿಂಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಅವ್ರು ಚಂದಕ್ಕಾಗಬೇಕು, ನಿಮ್ಮನ್ನು ನಿಷ್ಠೂರ ಮಾಡಿ ಅವ್ರು ಚಂದಕ್ಕಾಗಬೇಕು. ಗೊತ್ತಾಯ್ತಲ್ಲ, ಆ ಥರದವ್ರು ಇರ್ತಾರೆ. ಗೊತ್ತಾಯ್ತಲ್ಲ, ಅದ್ರ ಬಗ್ಗೆ ಮಾತಾಡಿ. ನೆಕ್ಸ್ಟ್ ಆಯ್ತು ಇರೋದೇ ಅರಸೀಕೆರೆಯಲ್ಲಿ ಎಕ್ಸೈಸ್ ಕೇಸ್ ಅತಿ ಹೆಚ್ಚು ಎಕ್ಸೈಸ್ ಇರೋದು ಅಲ್ಲೇ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಆದರೆ ಒಂದು ಕಡಿಮೆ ಪರ್ಸೆಂಟೇಜ್ ಇದ್ದಾಗ ಅವನ್ನ ಜೈಲಿಗೆ ಕಳ್ಸೋಕ್ಕಾಗಲ್ಲ. ನಾವು ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಅಷ್ಟೇ ಜೈಲಿಗೆ ಕಳಿಸ್ಬೋದು. ಅದನ್ನ ಎಕ್ಸೈಸ್ನವ್ರು ಹೇಳಿದ್ರಲ್ಲ ಆ ರೀತಿ ಕಳಿಸ್ಬೋದು. ಆ ಥರ ಕೇಸ್ ಆಗ್ತಾ ಇದ್ದಾವೆ, ಇನ್ನೂ ಮಾಡೋಣ. ಆ ಥರದ್ದು ಏನಾರು ಇದ್ರೆ ಗಮನಕ್ಕೆ ತರ್ರಿ, ನಾವು ಮಾಡ್ತೀವಿ ಅಷ್ಟೇ. ಬಾತ್ಮಿ ಕೊಡ್ರಿ, ಅಲ್ಲೇನಿದೆ ಆ ಅಂಗಡಿ ಸಮೇತ ರೈಡ್ ಮಾಡೋಣ. ಏನಿದೆ ಆ ಲೈಸೆನ್ಸ್ ಇರ್ತಕ್ಕಂಥ ಅಂಗಡಿಗಳು ಮಾರ್ಕೊಳ್ಳಿ. ಉಳಿದಂಥ ಗೂಡಂಗಡಿಗಳಲ್ಲಿ, ಪೆಟ್ಟಿಗೆಗಳಲ್ಲಿ, ಸ್ಕೂಲ್ ಝೋನ್ಗಳಲ್ಲಿ, ಪೆಟ್ಟಿಗೆ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಮಾರಾಟ ಮಾಡ್ತಾ ಇದ್ದಾರಲ್ಲ, ಅವನ್ನ ನಿಲ್ಲಿಸೋದಕ್ಕೆ ನಿಮ್ಮಿಂದ ಆಗುತ್ತಾ? ಪೊಲೀಸ್ನವ್ರಿಗೂ ಎಕ್ಸೈಸ್ನವ್ರಿಗೂ ನನ್ನ ಪ್ರಶ್ನೆ. ಯಾರು ಯಾವ ಇನ್ಫಾರ್ಮೇಷನ್ನು ಇನ್ನೊಂದು ಮತ್ತೊಂದು ನಾನೇ ಹೇಳ್ತೀನಿ ಸರ್ ಅಲ್ಲಿ ಹಿಡ್ಕೊಂಡು ಹೋಗ್ತಾರೆ ನೋಡಿ ಸರ್ ಅಂದರೆ, ಅಲ್ಲಿರ್ತಕ್ಕಂಥ ಇನ್ನೊಬ್ಬ ಪೊಲೀಸು ಅವನಿಗೆ ಆಲೇ ಫೋನ್ ಮಾಡಿ ಬರ್ತಾ ಇದ್ದಾರೆ ಕಣೋ ಅಂತೇಳಿ ಹೇಳಿರ್ತಾರೆ. ಯಾಕೆಂದರೆ ಆ ಕಮಿಟ್ಮೆಂಟ್ಗಳು ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೇಳ್ತೀರಿ ಎಕ್ಸೈಸ್ನವ್ರು ಇನ್ನೊಂದು ಹೇಳ್ತಾರೆ. ಎಕ್ಸೈಸ್ನವ್ರು ಏನು ಹೇಳ್ತಾರೆ, ಅವರಿಗೆ 1 ತಿಂಗಳಿಗೆ ಇಷ್ಟು ರೆವಿನ್ಯೂ ಹೋಗಬೇಕು, ಟಾರ್ಗೆಟ್ ಇದೆ. ಅಷ್ಟು ಹೋಗ್ಲಿಲ್ಲ ಅಂದರೆ ಎಲ್ಲೋ ಬಟ್ಟಿ ಸರಾಯಿ ಮಾಡ್ತಾವ್ರು ನೋಡೋ, ಇನ್ನೇನು ಆಗ್ತಾಯಿತ್ತು ನೋಡೋ ಅಂತೇಳ್ಬಿಟ್ಟು ಮೇಲಧಿಕಾರಿ ಅವರಿಗೆ ಚಾರ್ಜ್ ಮಾಡ್ತಾನೆ. ಈ ಸಮಸ್ಯೆ ಮಧ್ಯೆ ಆಯಿತು, ಈಗ ಕಾನೂನು ರೀತಿಯಲ್ಲೇ ಹೋಗೋಣ, ಕಾನೂನನ್ನೇ ಪಾಲನೆ ಮಾಡಿ. ನೀವು ಕಾನೂನನ್ನೇ ಮಾಡಿ. ಏನು ಲೈಸೆನ್ಸ್ ಅಂಗಡಿಗಳಿದ್ದಾವೆ ಆ ಲೈಸೆನ್ಸ್ ಅಂಗಡಿಗಳಲ್ಲಿ ಮಾರ್ಕೊಳ್ಳಿ. ಗೂಡು ಅಂಗಡಿಗಳಲ್ಲಿ ಎಕ್ಸೈಸ್ನವರು ಮತ್ತು ಪೊಲೀಸ್ನವರು ನೀವಿಬ್ಬರು ಸೇರ್ಕೊಂಡ್ರೆ ಸಾಧ್ಯತೆ ಇದೆ. ದಯವಿಟ್ಟು ಅದನ್ನ ಓಕೆ ಈ ಇಷ್ಟೊತ್ತನಕ ನಾವು ಅದನ್ನೇ ಮಾತಾಡಿರೋದು. ಅದೇ ಹೇಳಿದ್ನಲ್ಲ, ನನ್ನ ಸಬ್ ಡಿವಿಷನ್ ವ್ಯಾಪ್ತಿನಲ್ಲಿ 1800 ಕೇಸನ್ನು ನಾವು ದಾಖಲು ಮಾಡಿದ್ವಿ. ಗೊತ್ತಾಯ್ತಲ್ವಾ. ಆದರೂ ಕೂಡ ನಡೀತಾನೆ ಇದೆ. ಗೊತ್ತಾಯ್ತಲ್ವಾ. ನೀವು ಹೇಳೋಂಥದ್ದು ಸಾಮಾನ್ಯವಾಗಿ ಎಲ್ಲ ಪೆಟ್ಟಿ ಅಂಗಡಿನಲ್ಲೂ ಮೆಜಾರಿಟಿ ಹೆಣ್ಮಕ್ಳು ಕೂತಿರ್ತಾರೆ. ಹೆಣ್ಮಕ್ಳೇ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಗೊತ್ತಾಯ್ತಲ್ಲ. ಗಂಡು ಮಕ್ಕಳು ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ತುಂಬ ಕಮ್ಮಿ. ಒಂದು 10%, 90 ಭಾಗ ಹೆಣ್ಮಕ್ಳೇ ಕೂತ್ಕೊಂಡು 90 ಭಾಗ ಬರೀ ಹೆಣ್ಮಕ್ಳೇ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ನೀವು ಹೇಳಿದ ಸಮಸ್ಯೆನ ಈಗ ಬೇರೆ ಹೇಳಿದ ಸಮಸ್ಯೆನ ನಾವು ಕೇಳ್ಕೊಂಡಿದ್ವಿ. ಮುಂಬರುವ ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಮಾಣದಲ್ಲಿ ನಾವು ಯಾರು ಲೈಸೆನ್ಸ್ ಅಂಗಡಿನ ಬಿಟ್ಟು ಇತರೆ ಅಂಗಡಿ ಯಾವ್ಯಾವ ಇದಾವೆ ಖಂಡಿತವಾಗೂ ಅವನ್ನ ಕ್ಲೋಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಗ್ರಾಮನ ಮದ್ಯಪಾನ ಮುಕ್ತ ಗ್ರಾಮ. ಕುಡ್ಕೊಂಡು ಬರಬಾರ್ದು ಅಂತ ಮಾಡಿದ್ದೀರಾ? ಕುಡ್ಕೊಂಡು ಬರಬಾರ್ದು ಅಂತ ಅವ್ರು ಕುಡ್ಕೊಂಡು ಬಂದ್ರೆ ಏನ್ ಮಾಡ್ತಾರೆ? ಈಗ ಕೂಡ ಬರ್ತಾರೆ. ನೀವು ಮಾಹಿತಿನ ನಮ್ಮ ಪೊಲೀಸರೇ ಬಿಜಿ ಇದ್ರೆ ಬರೋಕ್ಕಾಗಿಲ್ಲ ಅಂದ್ರೆ ಹೊಯ್ಸಳ ಅಂತ ಹೋಗ್ಬೇಕಿಲ್ಲ, ಅವರು ಕೂಡ ಬರ್ತಾರೆ. ಗೊತ್ತಾಯ್ತಲ್ವಾ. ಇಷ್ಟೊಂದು ಕೇಳಿದ್ರೆ ನಮ್ಮ ಮೇಲೆ ಚೇಸ್ ಮಾಡ್ತಾರೆ. ಎಷ್ಟೋ ತನಕ ಹೇಳಿದ್ದೆ ಅದನ್ನೇ. ಈಗ ನಾವು ಇಲ್ಲಿ ಬಂದು ಮಾತಾಡೋದು ನಮ್ ಕಷ್ಟ. ಈ ಪರಿಹರಣೆ ಆಗ್ಲಿ ಅಂದ್ರೆ ಟೌನ್ ನಲ್ಲಿ ಏನಾಗ್ತೈತೆ, ದೊಡ್ಡ ಆಫೀಸರ್ನೆಲ್ಲ ಒಳಕ್ ಹಾಕೊಂಡು ಅವರೇ ಲಂಚ ಇಸ್ಕೊಂಡು ತಿಂತ ಇದು ಸಮಾಜ ಇವತ್ತಾಗಿದೆ. ಈಗ ನಮಗೆ ಯಾರು ಮಾಡ್ಬಾರ್ದು ಅಂತ ಅದನ್ನೇ ಇಷ್ಟೋ ತನಕ ನಾವು ಮಾತಾಡೋರು. ಗೊತ್ತಾಯ್ತಲ್ವಾ. ನೀವೇನು ನಮಗೆ ಮಾಹಿತಿ ಕೊಡ್ತೀರಿ, ನಿಮ್ಮ ಹೆಸರನ್ನ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ.
ನೀವು ಮಾಹಿತಿ ಕೊಡೋಂಥ ಸಂದರ್ಭದಲ್ಲಿ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ನೋಡಿಕೊಂಡು ನಮಗೆ ಮಾಹಿತಿ ಕೊಡಿ, ಗೊತ್ತಾಯ್ತಲ್ವಾ? ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ಅವರು ಒಳ್ಳೇದಾಗಬೇಕು, ನಮ್ಮನ್ನ ಕೆಟ್ಟವ್ರು ಮಾಡಿ ಅವ್ರು ಒಳ್ಳೇದಾಗಬೇಕು. ಅವರು ಕೆಲವು ಸಂದರ್ಭದಲ್ಲಿ ಮಾಹಿತಿ ಕೊಡ್ತಾರೆ. ನಿಮ್ಮ ಅಕ್ಕಪಕ್ಕ ಯಾರು ಇದ್ದಿದ್ದ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಬಂದು ನೀವು ಮಾಹಿತಿ ಕೊಡಿ, ಖಂಡಿತವಾಗೂ ಆಯ್ತು, ಅದನ್ನ ತಡೆಗಟ್ಟಿ ಬಿಡಿ. ಓಕೆ, ನೆಕ್ಸ್ಟ್ ವಿಚಾರಗಳನ್ನ ಚರ್ಚೆ ಮಾಡಿದ್ದೀರಾ. ಮುಖ್ಯವಾಗಿ ಅಬಕಾರಿ ವಿಚಾರಕ್ಕೆ ಚರ್ಚೆ ಮಾಡಿದ್ದೀರಾ. ಅದನ್ನ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದರೆ ಒಂದಷ್ಟು ತಕ್ಕ ಮಟ್ಟಿಗೆ ಒಂದು ಸಹಬದಿಗೆ ಬರುತ್ತೆ ಅಂತೇಳಿ ನಾವು ಕೂಡ ಆಶ್ವಾಸನೆ ಕೊಟ್ಟು ಆ ಕೆಲಸ ಮಾಡ್ತೀವಿ ನಾವು. ಮತ್ತು ಪೋಕ್ಸೋ ಕೇಸ್ನಲ್ಲೂ ಕೂಡ ನೀವು ಹೇಳಿದ್ದೀರಾ. ನನಗೊಂದು ಮಾತು ಅನ್ನಿಸ್ತು, ನಾವು ಇರ್ತಕ್ಕಂಥ ರೆಕಾರ್ಡಲ್ಲಿ ನೋಡಿದರೆ ಅತಿ ಹೆಚ್ಚು ತುಳಿತಕ್ಕಾಗಿರೋದು ಆ ಕೇಸ್ಗಳು ಆಗಿರತಕ್ಕಂಥದ್ದು ಕೂಡ ನಮ್ಮ ಕಮ್ಯುನಿಟಿಯಲ್ಲಿ. ಈಗ ನೀವುಗಳೇ ಬಂದಿದ್ದೀರ ಸುಮಾರು ಅಲ್ವಾ? ಯಾಕೆ ಹಿಂಗೆ ಆಗ್ತಾಯಿದೆ? ನಾನು ಅದಕ್ಕೆ ನಿಮಗೆ ಪರಿಹಾರ ಕೊಟ್ಟಿದ್ದು. ಅಟ್ಲೀಸ್ಟ್ ನೀವು ನಿಮ್ಗೆ ಗೊತ್ತಿರ್ತಕ್ಕಂಥ ಹುಡುಗಿ, ನಿಮ್ಗೆ ಗೊತ್ತಿರ್ತಕ್ಕಂಥ ಹುಡುಗ ನಿಮ್ಮ ಕಣ್ಣಿಗೆ ಬಿದ್ದರೆ ದಯಮಾಡಿ ಅದನ್ನು ನಮಗೆ ಇನ್ಫಾರ್ಮೇಷನ್ ಕೊಡಿ, ಅಥವಾ ನೀವೇ ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ, ನೀವು ಅದನ್ನ ಹಿಡ್ಕೊಂಡು ಬನ್ನಿಬೇಕಾದ್ರೆ, ಇಲ್ಲ ಬೈದು ಕಳಿಸಿಬೇಕು. ನಿಮಗೆ ಒಂದು ಮಾತು ನೆನಪಿರಲಿ, ಎಷ್ಟು ಪೋಕ್ಸೋ ಕೇಸ್ ಆಗಿದೆ ಅದರಲ್ಲಿ 80 ಭಾಗ SC ST ಹುಡುಗಿದ್ದಾರೆ. ನಿಮಗೆ ನೆನಪಿರಲಿ, ಎಲ್ಲೆಲ್ಲಿ ಪೋಕ್ಸೋ ಕೇಸ್ ಆಗಿದೆ 80 ಭಾಗ SC ST ಹುಡುಗಿಯರು. ನೆನಪಿರಲಿ, ಅದೇನು ಅಂತೇಳಿ ನನಗೂ ಕೂಡ ಅದು ಗೊತ್ತಿಲ್ಲ, ಅದು ಯಾವ ಸತ್ಯ ಜಾಸ್ತಿ ಇದೆ ಸರ್ ತಾಲೂಕಲ್ಲಿ. ಅಲ್ಲ, ಇದ್ದಾರೆ ಅವೇರ್ನೆಸ್ ಕಡಿಮೆ ಅಂತ, ಅವೇರ್ನೆಸ್ ಕಡಿಮೆ ಅಂತ. ನಾನು ಹೇಳ್ತೀನಿ ಕೇಳಿ ಒಂದು ನಿಮಿಷ. ಏನಾಗ್ತದೆ ಗೊತ್ತಾ? 4-5 ಮೇಜರ್ ಕಾರಣಗಳು ಹೇಳ್ತೀನಿ. ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಬೆಂಗಳೂರಿಗೆ ಹೋಗಿ ಬರ್ತಕ್ಕಂಥವ್ರು, ಬೇರೆ ಆಧುನೀಕರಣದ ಜೀವನಕ್ಕೆ ನೋಡಿರ್ತಕ್ಕಂಥವ್ರು, ನಾವು ಈ ಕಾಲೋನಿ ನಮ್ಗೆ ಇಷ್ಟಕ್ಕೆ ಸೀಮಿತ ಆಗಿದ್ದೀವಿ, ನಾವು ಆ ಕೇರಿಗೆ ಹೋಗಂಗಿಲ್ಲ ಅನ್ನೋ ಮನೋಭಾವದಲ್ಲಿ ಇರ್ತಾರಲ್ಲ, ಅವರೆಲ್ಲ ನಾವು ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೋದಲ್ಲ. ಬೇರೆ ಕಡೆ ಇದ್ಬಿಟ್ರೆ ನಮಗೆ ಈ ಒಂದು ಅಸ್ಪೃಶ್ಯತೆ ಇರೋದಿಲ್ವಲ್ಲ, ಹೇಳಕ್ ಬರಲ್ಲ. ಯಾರ್ಯಾರು ಯಾವ ಮನೋಭಾವದಲ್ಲಿ ಇರ್ತಾರೆ ಅಂತ ಹೇಳಕ್ ಬರಲ್ಲ. ಅದೆಲ್ಲ ಈ ಸಮಾಜದಲ್ಲಿ ಪಿಡುಗಾಗಿದೆ, ಆಯ್ತಾ? ಬಟ್ ಏನಂದ್ರೆ ನಮ್ಮ ಕಮ್ಯುನಿಟಿಯವರು ನೊಂದವ್ರು ಜಾಸ್ತಿ ಆಗಬಾರ್ದು. ದಯಮಾಡಿ ಇದರಲ್ಲಿ ನಮ್ದೆಷ್ಟು ಪ್ರಮುಖ ಪಾತ್ರ ಇದೆ, ನಿಮ್ಮದು ಕೂಡ ಅಷ್ಟೇ ಇದೆ, ಆಯಿತಾ? ನಿಮ್ಮ ಎಲ್ಲ ಸಾಮಾನ್ಯ ಎಲ್ಲ ಹುಡುಗರು ಬಂದಿದ್ದೀರಾ, ಎಲ್ಲ ಒಂಚೂರು ಕಣ್ಣು ಆಡಿಸಿದ್ರೆ ಸಾಕು. ನೀವು ಇಂಜರಿಯಕ್ಕೆ ಹೋಗ್ಬೇಡಿ. ನನ್ನ ಉದ್ದೇಶ ಏನು, ನೀವು ಇಂಜರಿಬೇಡಿ ಅಂತ ಅಷ್ಟೇ. ನೀವು ಯಾರೋ ಗೊತ್ತಿಲ್ದಿರೋರಿಗೆ ಹೇಳಕ್ಕೆ ಹೋಗ್ಬೇಡಿ. ನೀವು ಗೊತ್ತಿಲ್ದಿರತಕ್ಕಂಥ ಹುಡುಗರು ಹಾಳಾಗೋದು ಬಿಟ್ಬಿಡಿ. ಗೊತ್ತಿರೋರ್ಗಾದ್ರೂ ಅಟ್ಲೀಸ್ಟ್ ನಮ್ಮೂರು ಕಡೆದಿದ್ದು ಈಗ ನನಗೆ ಗೊತ್ತಿದ್ದಂಗಿದ್ದಾರೆ, ಅಯ್ಯೋ ಅವ್ರ ಮಗಳಲ್ವಾ ಹೇಳು, ಅಟ್ಲೀಸ್ಟ್ ಇಷ್ಟಾರು ಮಾಡಿ ಅಂತ ನಮ್ಮ ಉದ್ದೇಶ, ಬೇರೆದೇನಲ್ಲ. ಅಟ್ಲೀಸ್ಟು ಎಷ್ಟೋ ಒಂದು 50% ಅವಾಯ್ಡ್ ಆಗ್ತವೆ, ಭಯ ಬರುತ್ತೆ, ಸುಮ್ಮನೆ ಆಗ್ತಾರೆ ಅಲ್ವಾ? ಅಟ್ಲೀಸ್ಟ್ ಏನೋ ಒಂದು PUC ಓದ್ತಾರೆ, ಮುಂದಕ್ಕೆ ಹೋಗಿ ಮಾಡ್ತಾರೆ. ಇದು ನನ್ನ ಒಂದು ವೈಯಕ್ತಿಕ ಕಾಳಜಿ. ಮತ್ತು ಡ್ರಗ್ಸ್ಗೂ ಅಷ್ಟೇ ಎಲ್ಲರೂ ಕೂಡ ನಾವು ಭಾಳ ಟೌನನ್ನು ನಾವು ಕಾಪಾಡಬೇಕಾಗಿದೆ. ಡ್ರಗ್ಸ್ ವಿಚಾರದಲ್ಲಿ ಕೂಡ ಯಾರ್ಯಾರು ಕೂಡ ಏನೇ ಮಾಹಿತಿ ಬಂದರೂ ಕೂಡ ದಯಮಾಡಿ ನಮಗೆ ಗಮನ ತಗೊಂಡು ಅದನ್ನು ಇಡೀ ತಾಲೂಕಲ್ಲೇ ಇರಲಿ, ತಾಲೂಕು ಯಾವುದೇ ಮೂಲೆಯಲ್ಲಿ ಇರಲಿ, ತಾಲೂಕಿನ ಪಾವಗಡ, ಅರಸೀಕೆರೆ, ಹೊಸಕೋಟೆ ಮತ್ತು ತಿರುಮಣಿ ಈ ಇಷ್ಟು ಠಾಣಾ ವ್ಯಾಪ್ತಿಯ ದಲಿತ ಮುಖಂಡರನ್ನು ಕರೆಸಿ ಈ ದಿನ ಒಂದು SC ST ಜನಾಂಗದವರ ಒಂದು ಸಭೆಯನ್ನು ನಡೆಸಿದ್ವಿ. ಆ ಸಭೆಯಲ್ಲಿ ಅವರಿಗೆ ಸಂಬಂಧಿಸಿದಂಥ ಸಾಕಷ್ಟು ಅಹವಾಲುಗಳನ್ನು, ದೂರುಗಳನ್ನು ಅವರು ಹೇಳಿದರು. ಅವೆಲ್ಲ ದೂರುಗಳಿಗೂ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಭರವಸೆ ನೀಡಿದ್ದ ಮೇರೆಗೆ SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಭೆ ಮುಕ್ತಾಯವಾಗಿರುತ್ತೆ. ಆ ಸಭೆ ಆದ ನಂತರದಲ್ಲಿ ಇದೇ ಸೇಮ್ ಪಾವಗಡ, ಅರಸೀಕೆರೆ, ತಿರುಮಣಿ, ಹೊಸಕೋಟೆ ಇಷ್ಟು ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಸ್ಗಳನ್ನು ಕರೆಸಿ ಆ ರೌಡಿಗಳಿಗೆ ಒಂದು ಪೆರೇಡನ್ನು ಮಾಡಿ ಅವರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅವರು ಏನಾದ್ರು ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರನ್ನೆಲ್ಲರನ್ನೂ ಗಡಿಪಾರಿಗೆ ಬರಿತೀವಿ ಅಂತೇಳಿ 10 ವರ್ಷ ಮೇಲ್ಪಟ್ಟು ರೌಡಿ ಶೀಟ್ ಆಗಿರತಕ್ಕಂಥವ್ರನ್ನ ಮುಕ್ತಾಯ ಮಾಡಲು ಅವರಿಗೆ ವರದಿ ಸಲ್ಲಿಸ್ತೀವಿ ಅಂತೇಳಿ, ಮತ್ತು ಇತರೆಯವರನ್ನೆಲ್ಲ ಚಾಲ್ತಿನಲ್ಲಿ ರೌಡಿ ಸೀಟನ್ನು ಇರ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೂ ರೌಡಿಗಳಿಗೂ ಒಂದು ಪೆರೇಡನ್ನು ಮಾಡಿ ಅದನ್ನು ಕೂಡ ಮುಕ್ತಾಯ ಮಾಡಿ. ಕಳ್ತನ ಜಾಸ್ತಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್?
ಇಲ್ಲ, ಆ ಬಗ್ಗೆ ನಮ್ಮ ಪೊಲೀಸ್ ಬೀಟ್ ವ್ಯವಸ್ಥೆನ ತುಂಬ ಜಾಸ್ತಿ ಮಾಡಿದ್ದೀವಿ, ಗೊತ್ತಾಯ್ತಲ್ವ. ರಾತ್ರಿ ಬೀಟನ್ನ ನಾವು ಮಾಡಿದ್ದೀವಿ. ಮೊದಲೇ ಬೀಟ್ ವ್ಯವಸ್ಥೆಯಲ್ಲಿ ಏನಿತ್ತು, ಎಲ್ಲೋ ಒಂದು ಕಡೆ ಬುಕ್ಕಿಗೆ ಸೈನ್ ಹಾಕ್ಸಿ ಬಂದು ಸೈನ್ ಹಾಕಿ ಬಂದು ಕೊಡ್ತೀವಿ. ಈಗ ಹಂಗಿಲ್ಲ. ಅದರಲ್ಲಿ ಈ ಬೀಟ್ ಅಂತ ಹೇಳ್ಬಿಟ್ಟು ಆ್ಯಪ್ ಮಾಡಿರ್ತೀವಿ. ಅವರಿಗೆ ಈ ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲಿ 12 ಗಂಟೆಗೆ ಇಲ್ಲಿ ಸೈನ್ ಹಾಕ್ಬೇಕು ಅಂದರೆ ಅಲ್ಲಿ ಹೋಗಿ ಸೈನ್ ಹಾಕಲೇಬೇಕು. ಅಲ್ಲಿಂದ 12 ಕಾಲಿಗೆ ಒಂದು ಪಾಯಿಂಟ್ ಕೊಟ್ಟಿರ್ತೀವಿ. 12 ಕಾಲಿಗೆ ಆ ಪಾಯಿಂಟಿಗೆ. ಹಾಗಾಗಿ ನಮ್ಮವರು ಫ್ರೀಕ್ವೆಂಟಾಗಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಳ್ತನ ಆಗಿಲ್ಲ. ಈಗ 2-3 ತಿಂಗಳ ಹಿಂದೆ ಕಳ್ತನ ಆಗಿದೆ ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಆಗಿಲ್ಲ. ಆಮೇಲೆ ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ನಾವು ಒಂದು ಇರಾನಿ ಗ್ಯಾಂಗನ್ನು ಇಟ್ಕೊಂಡು ಒಂದು 2 ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸಿ ಅವ್ರ ಕಡೆಯಿಂದ ಒಂದು 3-4 ಕೇಸನ್ನು ಪತ್ತೆ ಮಾಡಿ ನಾವು ರಿಕವರಿ ಮಾಡಿದ್ವಿ, ಗೊತ್ತಾಯ್ತಲ್ವ. ಕಳ್ತನ ಕೇಸ್ ಈಗ ಒಂದು 2 ತಿಂಗಳ ಹಿಂದೆ ಆಗಿರೋದನ್ನ ಅದನ್ನು ಕೂಡ ಪತ್ತೆ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದೀವಿ, ಗೊತ್ತಾಯ್ತಲ್ವ. ಸೊ ಪಾವಗಡದಲ್ಲಿ ಇಷ್ಟು ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ, ಆದ್ರೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಸರ್. ಇಲ್ಲ, ಆ ಬಗ್ಗೆನೂ ಕೂಡ ನಾವು ಹಗಲು ವೇಳೆಯಲ್ಲಿ ಟ್ರಾಫಿಕ್ ವ್ಯವಸ್ಥೆಗೆ ಸುಧಾರಣೆ ಸಂಬಂಧವಾಗಿ ನಾವು ಪೊಲೀಸು ಮತ್ತು ಹೋಮ್ ಗಾರ್ಡನ್ನು ಕೂಡ ನೇಮಕ ಮಾಡ್ತಾಯಿದ್ದೀವಿ, ಗೊತ್ತಾಯ್ತಲ್ವ. ಎಷ್ಟು ಸುಧಾರಣೆ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ನಿಟ್ಟಿನಲ್ಲಿ ನಾವು ಸುಧಾರಣೆ ಮಾಡ್ತೀವಿ. ಸರ್ ಇನ್ನೊಂದು, ಚಿಕ್ಕ ಮಕ್ಕಳು ಸ್ಕೂಟಿ ನಡ್ತಾರೆ ಸರ್, ವಾಹನ ನಡ್ತಾರೆ, ಅವ್ರ ಮೇಲೆ ಏನು ಕ್ರಮ ತಗೊಂತೀರ? ಗಿರೀಶ್ ಸರ್ ಹೇಳಿದ್ರಲ್ಲ ಅವಾಗ. ಆ ಥರದ್ದು ಇರೋಂಥದ್ದು ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗಿಯೂ ಅವರಿಗೆ ಚಿಕ್ಕ ಮಕ್ಕಳು ಸ್ಕೂಟಿ ನಡೆಸ್ತಾರೆ, ಅವರಿಗೆ DL ಇಲ್ಲ ಅಂತೇಳಿ ಅಂಥವ್ರ ಮೇಲೆ ಎಲ್ಲರ ಮೇಲೂ ನಾವು ಕ್ರಮ ಜರುಗಿಸಿ IME ಕೇಸ್ ಅಂತ ಹಾಕ್ತೀವಿ, ಗೊತ್ತಾಯ್ತಲ್ವ. ಆಮೇಲೆ ಕೆಲವರು ಕುಡ್ಕೊಂಡು ಓಡಿಸೋಂಥವ್ರಿಗೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಅಂತ ಆ ಕೇಸನ್ನು ಕೂಡ ಹಾಕ್ತಾಯಿದ್ವಿ, ಗೊತ್ತಾಯ್ತಲ್ವ. ಆ ಥರದ ಎಲ್ಲ ಪ್ರಕರಣಗಳನ್ನು ನಾವು ಮಾಡ್ತಾಯಿದ್ವಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಅಂತ ಖಂಡಿತವಾಗೂ ಮಾಡ್ತಾಯಿದ್ವಿ. ಮತ್ತೊಂದು ಒಂದೊಂದು ಆಗುತ್ತೆ, ಗೊತ್ತಾಗ್ತಲ್ಲ. ಅದನ್ನು ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಏನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನೊಂದು ಮಟ್ಕನೂ ಜಾಸ್ತಿ ಆಗ್ತಾಯಿದೆ ಅಂತ ಒಂದು ಇಲ್ಲ, ಸಹಜ ಇತ್ತೀಚೆಗೆ ಪಾವಗಡ ತಾಲೂಕಿನಲ್ಲಿ ಮಟ್ಕ ಸಂಪೂರ್ಣವಾಗಿ ನಿಲ್ಲಾಗಿದೆ. ಮಟ್ಕ ಇಸ್ಪಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ, ಸಂಪೂರ್ಣವಾಗಿ ನಿಲ್ಲಾಗಿದೆ. ಮಟ್ಕ ಆಗಲಿ ಇಸ್ಪಿಟ್ ಆಗಲಿ ಯಾವುದೇ ಕಾರಣಕ್ಕೂ ಇಲ್ಲ, ಸಂಪೂರ್ಣವಾಗಿ ನಿಲ್ಲ.